ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಮಹತ್ತತ್ವಾಜುಕ ಸಪ್ತಸು ಪ್ರಥಮ ಆಯಿತು. ಶಾಂತಯೋರವಿಮೂಢತ್ವಂ ಇತಿ ವಾ ಸ್ಯಾದಹಂಕೃತೇಃ. ಮನೋರೂಪೇಣ ಕರ್ತೃತ್ವಂ ದೇಹರೂಪೇಣ ಕಾರ್ಯತಾ ಇಂದ್ರಿಯಾತ್ಮತಯಾ ಚೈವ ಕರಣತ್ವಾನ್ ಮಹತ್ಕೃತೇಃ. ಮನಸ್ಸಿ ಅಹಂ ಭಾವಃ ತಸ್ಮಾತ್ ಕರ್ತೃಮನಃ ಸ್ಮೃತಂ ಸ್ವಭಾವಕರ್ತುಃ ಜೀವಸ್ಯ ತ್ವಾಸನ್ನೋಪಾಧಿ ತದ್ಯತಃ ಕರ್ಮಜ್ಞಾನೇ ಕರಣತಾ ಯತಃ ಕರಣಮಿಂದ್ರಿಯಂ ಕಾರ್ಯಂ ದೇಹ ಸಮುದ್ದಿಷ್ಟಃ ಉತ್ಪಾದ್ಯತ್ವಾತ್ ಪುನಃ ಪುನಃ ಇತಿ ತತ್ವವಿವೇಕೆ. 23 ಸರಿ. ಸ್ವಚ್ಛತ್ವಂ ಅವಿಕಾರಿತ್ವಂ ಶಾಂತತ್ವಂ ಇತಿ ಚೇತಸಃ ವೃತ್ತಿಭಿರ್ಲಕ್ಷಣಂ ಪ್ರೋಕ್ತಂ ಯಥಾರೂಪಂ ಪ್ರಕೃತಿಃ ಪರಾ ಯಥಾಪಾಂ ಪ್ರಕೃತಿಃ ಪರಾ. ಈಗ ಸ್ವಚ್ಛತ್ವಂ ಮೊದಲೇ, ಅವಿಕಾರಿತ್ವಂ ಶಾಂತತ್ವಂ ಇತಿ ಚೇತಸಃ ವೃತ್ತಿಭಿಃ ಲಕ್ಷಣಂ ಪ್ರೋಕ್ತಂ ಯಥಾ ಅಪಾಂ ಪ್ರಕೃತಿಃ ಪರಾ. ಹಿಂದಾಯ್ತಲ್ಲ, ಮಹತ್ತತ್ವ ಗೊತ್ತಾಗಿತ್ತು. ಮನಸ್ಸು ಹೇಗಿರಬೇಕು ಅಂದರೆ ಸ್ವಚ್ಛತ್ವಂ, ಸ್ವಚ್ಛವಾಗಿರಬೇಕು. ಅವಿಕಾರಿತ್ವಂ, ವಿಕಾರಕ್ಕೆ ಒಳಗಾಗಬಾರ್ದು. ಸುಖ ದುಃಖಾದಿಗಳಿಂದ ವಿಕಾರಕ್ಕೆ ಒಳಗಾಗಬಾರ್ದು. ಆಮೇಲೆ ಶಾಂತತ್ವಂ, ಶಾಂತವಾಗಿ ಶಾಂತ ಅಂದರೆ ಭಗವನ್ನಿಷ್ಠೆಯನ್ನು ಹೊಂದಿರಬೇಕು. ಇದು ಮನಸ್ಸಿನ ಗುಣ, ಇದು ಚೇತಸ್ಸಿನ ಗುಣ. ಚೇತಸ್ಸು ರಫ್ಲಿ ಮನಸ್ಸು ಅಂತ ಅರ್ಥ. ವೃತ್ತಿಭಿರ್ಲಕ್ಷಣಂ ಪ್ರೋಕ್ತಂ, ಇದು ಸರಿಯಾದ ಮನಸ್ಸಿಗಿರಬೇಕು. ಯಥಾ ಅಪಾಂ ಪ್ರಕೃತಿ ಪರ, ನೀರಿದ್ದರೆ ಹೇಗೋ ಹಾಗೆ. ಮನಸ್ಸನ್ನು ಯಾವುದಕ್ಕೆ ಹೋಲಿಸ್ತಾರೆ ಸಾಮಾನ್ಯವಾಗಿ? ಮಹಾಭಾರತ ಇದರಲ್ಲಿ ಮುಂದೆ ಭಾಗವತದಲ್ಲಿ ಅವಧೂತಗೀತೆಯಲ್ಲಿ ಹೇಳಬೇಕಾದ್ರೆ ನೀರಿಂದ ಏನು ಕಲಿತೆ ಅಂದರೆ ಸ್ವಚ್ಛ ಅಂತಲೇ ಶುರುವಾಗೋದು. ಸ್ವಚ್ಛ ಪ್ರಕೃತಿಯ ಸ್ನಿಗ್ಧ ಮಾಧುರ್ಯ ತೀರ್ಥಭೂರ್ನೃಣಾಂ ಅಂತ ಹೇಳ್ತಾರೆ. ನೀರಿನ ಗುಣ ಆಗಿರ್ಬೇಕು. ಅಥವಾ ಮನಸ್ಸು ಸಜ್ಜನರ ಮನಸ್ಸು ಆಗಿರುತ್ತೆ ಅಂದರೆ ವಾಲ್ಮೀಕಿಯರ ಮಾಡಿದಲ್ಲಿ ಬರುತ್ತೆ. ಹೇಳ್ತಾರೆ, ಅಕರ್ತವ್ಯಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ. ಈ ತಮಸಾ ನದಿಯ ನೀರು ಎಷ್ಟು ಸ್ವಚ್ಛವಾಗಿದೆ ಅಂದರೆ ಸತ್ಪುರುಷರ ಮನಸ್ಸಿದ್ದ ಹಾಗೆ. ಈ ರೀತಿ ಹೇಳಬೇಕು, ಸತ್ಪುರುಷರ ಮನಸ್ಸಿದ್ದ ಹಾಗೆ ನೀರಿದೆ, ನೀರಿನಂತೆ ಸತ್ಪುರುಷರ ಮನಸ್ಸಿರಬೇಕು. ಇದು ಅದು ಎರಡು. ಅದಕ್ಕೆ ಆಗ ದೇವರು ಕಾಣುತ್ತೆ. ಅಲ್ಲಿ ಕಾಣಬೇಕಾದ ದೇವರು ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ತಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರಿ. ವಿದ್ಯೆ ಹೇಳಿದ ದೃಶ್ಯತೆ ತ್ವಗ್ರೇಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮತರಸಿಭಿ. ಮನಸ್ಸನ್ನು ಡಿಸ್ಟರ್ಬ್ ಮಾಡ್ತಾ ಹೋದ್ರೆ ಏನಾಗುತ್ತೆ? ಅಲ್ಲಿ ಯಾವ ಸಾಧನೂ ಆಗ. ಮನಃಪ್ರಸಾದ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಯಾವಾಗಲೂ ಮೇಂಟೈನ್ ಮಾಡಬೇಕಾದ್ರೆ ಮನಃಪ್ರಸಾದ ಯಾವಾಗಿರುತ್ತೆ? ಮಾಡಬೇಕಾದ್ದು ಮಾಡಿದರೆ, ಬಿಡಬೇಕಾದ್ದು ಬಿಟ್ಟರೆ ಅಪ್ ಟು ಡೇಟ್ ಫ್ರೀಯಾಗಿ ಎಲ್ಲ ಕೆಲಸ ಆಯಿತು. ಅದಕ್ಕೆ ಕರ್ಮಣ ಜ್ಞಾನ ಮಾತನೋತಿ, ಅಂತಃಕರಣ ಶುದ್ಧಿ ಆಗುತ್ತೆ. ಸರಿಯಾಗಿ ಅರ್ಥ ಕೆಲಸ ಮಾಡಿ ಪೆಂಡಿಂಗ್ ಹೊಡಿತು, ಶುರುವಾಯ್ತು ಟೆನ್ಷನ್ ಆಗಲಿ, ಎಲ್ಲ ಡಿಸ್ಟರ್ಬ್, ಅವಸರ ಏನೇನೋ ಮಾಡ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಾ? ಅದಕ್ಕೆ ಯಾವಾಗಲೂ ಕೂಡ ವಿಹಿತವಾದದನ್ನು ಮಾಡೋದು, ಒಪ್ಸೋದು. ಆಮೇಲೆ ಮಾಡಿಬಿಡ್ತಾರೆ, ರಿಪೋರ್ಟ್ ಕೊಡಬೇಕು ನೋಡ್ಬಿಟ್ಟು ಅಲ್ಲಿವರೆಗೂ ಟೆನ್ಷನ್. ಗೊತ್ತಾಯ್ತು? ಎಲ್ಲ ಆಯ್ತು, ಲೆಕ್ಕ ಸರಿ ಆಯ್ತು, ಸರಿ ಹೋಗ್ತು. ಆಮೇಲೆ ಮುಖ್ಯವಾಗಿ ಬೇಕಾದದ್ದೇನು? ದುಷ್ಕರ್ಮಗಳನ್ನು ಬಿಟ್ಟು ಹಬ್ಬ ಸದ್ಯ ಯಾವುದು ಅದು ಮನಸ್ಸಿಗೆ ತೃಪ್ತಿ. ಅದು ಯಾರೋ ತಪ್ಪು ಮಾಡಿ ಸಿಕ್ಕಾಕೊಂಡಿರ್ತಾರೆ, ನೋಡ್ತಾರೆ, ಇಂಥ ತಪ್ಪು ಮಾಡಿ ತಪ್ಪೇ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಅದು ಮಾಡಿಲ್ಲ, ಆರಾಮಾಗಿರ್ಬೋದು. ಅದಕ್ಕೆ ಕರ್ಮಣ ಜ್ಞಾನ ಮಾತನೋತಿ. ಸತ್ಕರ್ಮಗಳಿಂದ ಮನಸ್ಸು ಜ್ಞಾನಕ್ಕೆ ಸಾಧನವಾಗುತ್ತೆ. ಮನೋ ಅಂದರೆ ಮನೋ ಅವಬೋಧನೆ. ಜ್ಞಾನ ಮನಸ್ಸಿನಿಂದನೇ ಬರಬೇಕು. ಸಾಕ್ಷಿ ಮುಟ್ಟಬೇಕು, ಅದು ಶುದ್ಧವಾಗಿರ್ಬೇಕು. ಎಲ್ಲದವ್ರ ಕೆಲಸ ಕಣ್ಣು ಸರಿಯಾಗಿದ್ದರೆ ಹೇಗೆ ಸರಿಯಾಗಿ ಕಾಣುತ್ತೋ, ಕಿವಿ ಸರಿಯಾಗಿ ಹೇಗೆ ಕೇಳಿಸುತ್ತೋ, ಮನಸ್ಸು ಸರಿಯಾಗಿರ್ಬೇಕು. ಕಣ್ಣು ಕಿವಿ ಟೆಸ್ಟ್ ಮಾಡಿಸ್ತಾ ಹೋಗ್ತಾರೆ, ಮನಸ್ಸನ್ನು ಟೆಸ್ಟೇ ಮಾಡಿಸೋದಿಲ್ಲ. ಅದರಿಂದ ಚೆಕ್ ಮಾಡೋಕ್ಕಾಗಲ್ಲ. ಚೆಕ್ ಮಾಡೋದತ್ತೆ ಮಾಡುತ್ತೆ. ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಅದು ಚೆಕ್ ಮಾಡೋದು. ಅದು ಭಾರಿ ಸರಿ ಇದ್ದಾರೆ ಅಂತ ಭ್ರಮೆ ಹುಟ್ಟಿಸ್ಬಿಡುತ್ತೆ. ಆದ್ದರಿಂದ ಅದನ್ನು ಗೆಲ್ಲಬೇಕು. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಏಕಾಂತವಾಗಿರೋದು, ಹೇಳ್ತಾರಲ್ಲ, ಅರತೇರಿ ಜನಸಂಸದಿ, ಜನಗಳ ಸೇರದೇ ಇರೋದು. ಆಗ ಅನಗತ್ಯವಾದ ವಿಚಾರ ಹಚ್ಕೊಳ್ಳೋದು ಮಾಡಿದಷ್ಟು ಏನಾಗೋತ್ತಾಗ ಸರಿಯಾಗಿರೋದು. ಅದಕ್ಕೆ ಅವ್ರು ಮಿನಿಮೈಸ್ ಮಾಡಬೇಕು ಯಾವಾಗ.
ಮನಸ್ಸಿನ ಕೆಲಸಗಳನ್ನು ಲೌಕಿಕ ಮಿನಿಮೈಸ್ ಮಾಡಿಬಿಟ್ರೆ ಟೆನ್ಷನ್ ಇರೋದು. ಇವತ್ತು ಮಿನಿಮೈಸ್ ಮ್ಯಾಕ್ಸಿಮಮ್ ಮಾಡ್ಕೊಂಡ್ಬಿಡ್ತಾರೆ, ಕೊನೆ ಹೊತ್ತಿಗೆ ಬರೀ ಡಿಸ್ಟರ್ಬೆನ್ಸೇ ಹಾಗಾಗಬಾರ್ದು. ತದಲಂ ಬಹುಲೋಕ ವಿಚಿಂತನಯ ಮನಃಶುದ್ಧಿ ಇರುತ್ತೆ. ಶ್ರವಣಂ ಕುರು ಮಾನಸ ಮೀಶ ಪದೇ. ಇಷ್ಟ ಆಯ್ತು. ಎಲ್ಲಿದೆ ಚೇತ? ಮನಸ್ಸಿನಿಂದ ಚೇತಸ್ ಶಬ್ದ. ಚೇತಃ ಚೇತಸಿ ಚೇತಾಂಸಿ ಚೇತಸ ಮನಸ ಅಂತರ್ಥ. ಚಿತ್ತಸ್ಯ ಸ್ವಚ್ಛತ್ವಾದಯ ಪೃಥಗ್ಗುಣಾ ಉಚ್ಯಂತೆ ಸ್ವಚ್ಛತ್ವಮಿತ್ಯಾದಿ. ಅದು ಸ್ವಚ್ಛತ್ವ ಇತ್ಯಾದಿ ವಿಶಿಷ್ಟವಾದ ಗುಣಗಳಿವೆಲ್ಲ ಕೂಡ. ಅದೇ ಸ್ಥಿಮಿತೋದಕ ಚಿತ್ತಾದೇಹೇ ಅವಿಕಾರೋ ಅಲ್ಪವಿಕ್ರಯ ಇತಿ ತತ್ವವಿವೇಕೆ. ಹೇಳ್ತಾರೆ ಸ್ಥಿಮಿತ ಉದಕ ಚಿತ್ತಾದೇಹೆ. ಸ್ಥಿಮಿತ ಉದಕ ಚಿತ್ತಾದೇಹೆ ಬರೀ ನೀಲಿ ಹೊರಿಸ್ಬಾರ್ದು. ಕಲ್ಲು ಹಾಕಿರ್ತಾರೆ, ಎಲ್ಲ ಇದಾಗ್ತಿರುತ್ತೆ. ಅದಕ್ಕೆ ಸ್ಥಿಮಿತ ಚಿತ್ತ, ಸ್ಟಿಲ್ ವಾಟರ್ ಅಂತಾಗಬೇಕು. ಸ್ಥಿಮಿತ ಅಂದರೆ ಸ್ಟಿಲ್, ಮನಸ್ಸು ಸ್ಟಿಲ್ ಆಗಿರಬೇಕು. ಸ್ಟಿಲ್ ಆಗಿದ್ದ ಕ್ಲಿಯರಾಗಿ ಕಾಣಿಸುತ್ತೆ. ಎಷ್ಟು ಕ್ಲಾರಿಟಿ ಇರುತ್ತೆ ಅಂದರೆ ಕೆಲವು ಸಲ ಆಕಾಶ ಮೇಲಿದೆಯೋ ಕೆಳಗಿದೆಯೋ ಅಂತಷ್ಟು ಮಟ್ಟಿಗೆ. ಸದ್ಯ ಹುಣ್ಣಿಮೆ ಚಂದ್ರನ ನೋಡಿಬಿಟ್ರೆ ಸೂರ್ಯನ ರೀತಿ ನೋಡೋದು ಕಷ್ಟ, ಕಡುಕು ಹೋಗುತ್ತೆ. ಚಂದ್ರನ ನೋಡಿಬಿಟ್ರೆ ಅಲ್ಲಿದೆಯೋ ಇಲ್ಲಿದೆಯೋ ಅನ್ನಷ್ಟು ಮಟ್ಟಿಗೆ ಅಷ್ಟು ಸ್ವಚ್ಛವಾಗಿರುತ್ತೆ. ಅದು ಆಗ ದೇವರು ಅಲ್ಲಿ ಕಾಣೋದು. ಮೇದಿರ ಆಕಾಶ ಇಲ್ಲಿ ಆಗ ವಿಷ್ಣು ಪದ ಕಾಣಬೇಕು, ಇಲ್ಲಿ ವಿಷ್ಣು ಸ್ವರೂಪ ಕಾಣಬೇಕು. ಅದಕ್ಕೆ ಮನಸ್ಸಿನ ಭಾಳ ಇದರ ಇಟ್ಕೊಳ್ಳಿ ಯಾವಾಗಲೂ ಕೂಡ. ಇವತ್ತೇನು ಮಾಡ್ತಾರೆ, ಬರೀ ಏನೇನೋ ಈ ಟೆನ್ಷನ್ಗಳು, ಅಲ್ಲಿ ಶೇರು ಇಲ್ಲಿ ಶೇರು ಅಂತ ಕೊನೆಗೆ ಈ ಅಪ್ಪ ಬಂದತ್ತು ಏನು ಮಾಡ್ತಾನೆ, ಶೇರ್ ತೊಗೊಂಡವನೀಗ ಗೊತ್ತಾಯ್ತಾ, ಅವನೇ ಲೀವಿಂಗ್ ಇದೆ. ಇದು ಅಲ್ಲೂ ಬಿಡೋದಿಲ್ಲ, ಕೊನೆಯ ಮೂಮೆಂಟ್ವರೆಗೂ ಅದು ಮಾಡ್ಕೊತಾರೆ. ಇದು ಸಾಕಿನ್ನ ರಿಟೈರ್ಡ್ ಅಂದರೆ ಮೆಂಟಲಿ ಫ್ರೀ ಆಗಿಬಿಡ್ಬೇಕು. ಫಿಸಿಕಲಿ ಅನ್ನೋಕ್ಕಿಂತ ಮೆಂಟಲಿ ಫ್ರೀ ಆಗಬೇಕು. ಫಿಸಿಕಲಿ ಫ್ರೀ ಆದರೆ ಮೆಂಟಲಿ ಫ್ರೀ ಆಗ್ತಾರೆ. ಅದಕ್ಕೆ ಸಂಗಾತ್ ಸಂಜಾಯತೆ ಕಾಮ ಅಂತ ಹೇಳಿಬಿಟ್ಟೆ ಮುಂದೆ ಹೇಳಿದ್ದು. ಸಂಘದಿಂದ ಅಲ್ಲಿಂದನೇ ಕಟ್ ಮಾಡಬೇಕು ಫಸ್ಟ್. ಅದು ಮೇನ್ ಸ್ವಿಚ್ ಆಫ್ ಮಾಡ್ತಾನಲ್ಲ ಅಲ್ಲಿ ಸಂಘನೇ ಶುರುವಾಗೋದು. ಅಲ್ಲೇ ಡಿಸ್ಕನೆಕ್ಟ್ ಆಗಿಬಿಟ್ರೆ ಅದು ವಾನಪ್ರಸ್ಥರ ಕಾಡಿಗೆ ಹೋಗ್ಬಿಡ್ತಾ ಇದ್ರು ಅವರು. ನಿಶ್ಚಿತ ಏನು ಮಾಡೋಂಗಿಲ್ಲ. ಇಲ್ಲಿ ಉತ್ತರಗಾರ ಬರಾಗಿಲ್ಲ, ಯಾವ ಫಂಕ್ಷನ್ಗೂ ಬರಬಾರ್ದು ಅವರು. ಹಬ್ಬ ಹುಣ್ಣಿಗೊಂದು ಹೋಗೋದು, ಮದುವೆಗೆ ಯಾವುದಕ್ಕೂ ಬರಾಗಿಲ್ಲ, ಗುಡ್ ಬೈ ಅಷ್ಟೇ. ಆ ಥರ ಗುಡ್ ಬೈ ಹೇಳೋದು. ರಿಟೈರ್ಮೆಂಟ್ ಆ ಥರ ಆಗಬೇಕೆ ಹೊರತು ಇದು ಬರಬಾರ್ದು. ಯಾಕೆ ಮುಂದೊಂದು ಗುರಿ ಇದ್ದರೆ ಅವೆಲ್ಲ ಅರ್ಥ ಆಗುತ್ತೆ, ಇಲ್ದವ್ರು ಅರ್ಥ ಆಗೋದಿಲ್ಲ. ಸ್ಥಿಮಿತೋದಕ ಚಿತ್ತಾದೇಹೆ. ಚೆಕ್ ಬುಕ್ ಇಟ್ಕೊಳ್ಳೇಬಾರ್ದು, ಆಚೆ ಎಲ್ಲ ಇಟ್ಕೊಳ್ಳೇಬಾರ್ದು. ಅಕೌಂಟ್ ಕ್ಲೋಸ್ ಅಷ್ಟೇ. ಅಕೌಂಟ್ ಕ್ಲೋಸ್ ಆಗಿಬಿಟ್ರೆ ನಿಶ್ಚಿತ. ಅದು ನೋಡ್ತಾ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಏನಾಯ್ತು ಬಂತೋ ಇಲ್ಲ, ನೂರಾರು ಯೋಚನೆಗಳು. ಅದಕ್ಕೇ ಆ ಶೇರ್ದಿದ್ರು ತಲೆ ಕೆಟ್ಟು ಹೋಗ್ತಿರೋದು. ಈ ಹೋಗ್ತಾ ಇರುತ್ತೆ ಬಿ ಪಿ ಹಾಗೆ ಇರುತ್ತೆ. ನಿಲ್ಲೋದೇ ಇಲ್ಲ ಅದು. ಅದು ದಿವಸ ಚೇಂಜ್ ಆಗ್ತಾ ಇರೋದು. ಮೊಮೆಂಟ್ ಚೇಂಜ್ ಆಗ್ತಾ ಎಷ್ಟೋ ಸಲ ಮೊಮೆಂಟ್ ಚೇಂಜ್ ಆಗ್ತಾವೆ. ಅದಕ್ಕೂ ಏನು ಗತಿ ಆಗಬೇಕಿತ್ತು. ಅದು ಎಂಡ ಇದು ಅಲ್ಲ. ತತ್ವಂತೆ ಚಿತ್ತಸ್ಯ ಸ್ವಚ್ಛತ್ವಾದಯ ಪೃಥಗ್ಗುಣಾ ಉಚ್ಯಂತೆ ಸ್ವಚ್ಛತ್ವಂ ಇತ್ಯಾದಿ. ಸ್ಥಿಮಿತೋದಕ ಚಿತ್ತಾದೇಹೇ ಅವಿಕಾರೋ ಅಲ್ಪ ವಿಕ್ರಿಯಾ. ವಿಕ್ರಿಯ ಇರ್ಬೇಕು ಇತಿ ತತ್ವವಿವೇಕ. ಏನಾಗಿ ತತ್ವ ಕೋಟ್ ಮಾಡ್ತಾರೆ. ಸ್ಥಿಮಿತ ಉದಕ ಚಿತ್ತಾದೆ. ಸ್ಥಿಮಿತ ಉದಕ ಚಿತ್ತ ಇವೆಲ್ಲ ಕೂಡ ಸಾಧನಾವಸ್ಥೆಯಲ್ಲಿ ಪೂರ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಅವಿಕಾರೋ ಅಲ್ಪ ವಿಕ್ರಿಯ. ಸ್ವಲ್ಪ ವಿಕಾರ ಓಕೆ, ಏನಾಗಬಾರ್ದು, ಹುಚ್ಚಾಬಟ್ಟೆ ಆಗಬಾರ್ದು. ಇದು ಪೂರ್ತಿ ಅಪ್ರೋಷ್ಟ ಜ್ಞಾನ ಬಂದರೆ ಸ್ಟಿಲ್ ಆಗುತ್ತೆ. ಅಲ್ಲೂ ಭಾರಿ ಕಾರಣ ಬಂದರೆ ಡಿಸ್ಟರ್ಬ್ ಆಗ್ಬೋದು. ಮುಕ್ತಿಯಲ್ಲಿ ಯಾವುದೂ ಇಲ್ಲ, 3 ಹಂತ ಇದೆ. ಜ್ಞಾನದ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಹೋಗ್ತಿರ್ಬೇಕು. ಅದನ್ನೇ ಜನ ಕೇಳಿದ್ದು, ಇದೇ ಪ್ರಶ್ನೆನೇ ಕೇಳಿದ್ದು. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ. ಅದಕ್ಕೆ ಉತ್ತರ ಕೊಟ್ಟಿದ್ದು ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯ. ತರಿಸಿದ್ರೆ ಹೋಗೋ ಚಾನ್ಸ್ ಇಲ್ಲ. ಆಗ ಭಾರಿ ಖುಷಿ ಕೂತ ಇಲ್ಲಿ ಬಿದ್ದಿತ್ತು ಅಲ್ಲಿ ಬಿದ್ದಿತ್ತು ಬಿಟ್ಬಿಡ್ತಾರೆ, ತಕ್ಷಣ ಬಿಟ್ಬಿಡ್ತಾರೆ. ಎಷ್ಟೇ ಇರಲಿ ಬೇಡ ಬೇಡ ಅಂತ ಹೇಳ್ಬಿಡ್ತಾರೆ. ಅದು ದೋಷಗ್ರಹದ ಯಾವಾಗಲೂ ವಿಷಯಗಳಲ್ಲಿ ದೋಷ ಬುದ್ಧಿ ಹುಟ್ಟಿದರೆ ಆ ಕಡೆ ವೈರಾಗ್ಯ ಬಂದುಬಿಡುತ್ತೆ ನ್ಯಾಚುರಲ್. ಇದರಲ್ಲಿ ದೋಷ ಇದೆ, ಯಾವುದೋ ಅಪ್ಲೈ ಮಾಡಕ್ಕೆ ಹೊರಟ ನೋಡಿದ ಪ್ಯೂರ್ಲಿ ಟೆಂಪರರಿ ಅಂತ ಹಾಕಿದ, ಅರ್ಧಕ್ಕರ್ಧ ಕಡಿಮೆ ಅಂತ ಹಾಕಿದೆ. ಮತ್ತು ಈಗ ಸಂಬಳಕ್ಕಿಂತ ಕಡಿಮೆ ಬೇರೆ ಬಿಟ್ಬಿಡ್ತಾರೆ. ತಾಲಿಗೆ ಹಚ್ಕೊಳಕ್ಕೆ ಹೇಯತಾ ಬುದ್ಧಿ ಬರಬೇಕಲ್ಲಿ, ಗೊತ್ತಾಯ್ತಾ? ಅದಕ್ಕೆ ವಿಷಯಗಳನ್ನು ದೇವರು ಯಾತಕ್ಕೆ ತೋರಿಸ್ತಾನೆ ಅಂದರೆ ಹೇಯ ಅಂತ ಅರ್ಥ ಮಾಡ್ಕೊಳ್ಳಿ ಅಂತೀವಿ. ಅರ್ಥ ಮಾಡಿದ್ರೆ ಅದಕ್ಕೆ ಇನ್ವಾಲ್ವ್ ಆಗಿಬಿಡ್ತಾನೆ, ಅದು ತಪ್ಪು. ಪ್ರವೃತ್ತಿ ಸ್ವಭಾವೋ ವೃತ್ತಂಚ ಸ್ಥಿತಿರಿತ್ಯಭಿಧೀಯತೆ ಇತಿ ಶಬ್ದ ನಿರ್ಣಯೇ. ಅಲ್ಲಿ ನೋಡಿದ್ದಾರೆ ವೃತ್ತಿ ಸ್ವಭಾವ ವೃತ್ತಂ, ವೃತ್ತಿಭಿ ಅಂತ ಹೇಳಿದ್ದಾರೆ. ಇದು ಸ್ವಭಾವ ಅಂತ ಅರ್ಥ ಐತೆ. ವೃತ್ತಂಚ ಸ್ಥಿತಿರಿತ್ಯಭಿಧೀಯತೆ ಇತಿ ಶಬ್ದ ನಿರ್ಣಯ. ಇಷ್ಟು ಕೂಡ ಅಪೂರ್ವವಾದ ವೃತ್ತಿ ಶಬ್ದಕ್ಕೆ ಏನೂ ಅರ್ಥ ಮಾಡಬೇಡಿ, ಇಲ್ಲಿ ಸ್ವಭಾವ ಅಂತ ಮಾಡಬೇಕು. ಡಿಕ್ಷನರಿ ಕೋಟ್ ಮಾಡಿದರು. ವೃತ್ತಿಭಿರ್ ಲಕ್ಷಣಂ ಪ್ರೋಕ್ತಮಿತಿ ಸ್ವಾಭಾವಿಕಂ ಲಕ್ಷಣಮಿತ್ಯರ್ಥ. ಮನಸ್ಸು ಸಹಜ ಲಕ್ಷಣ, ಹಾಗಿದ್ದರೆ ಮನಸ್ಸು ಐಡಿಯಲ್ ಆಗಿದೆ ಅಂತ.
ಹಾಗಿದ್ದ ಮನಸ್ಸು ಇರಬೇಕಾದ ರೀತಿಯಲ್ಲೇ ಇದೆ. ದೇಹದ ಸ್ವಾಸ್ಥ್ಯ ನಮಗೆ ಹೇಗಿರುತ್ತೋ ಮನಸ್ಸಿನ ಸ್ವಾಸ್ಥ್ಯ, ಬಿ ಪಿ ಇಲ್ಲ ಗಿ ಪಿ ಇಲ್ಲ ಅಂತ ಹೇಳ್ತಾರಲ್ಲ, ಇಲ್ಲಿ ಯಾವುದು ಇದು ಫಿಸಿಕಲ್ ಆಯಿತು. ಮನಸ್ಸಿಗೆ ಟೆನ್ಷನ್ನೇ ಇಲ್ಲ, ಮನಸ್ಸಿನ ಆರೋಗ್ಯ ಅದು ಅಬ್ಸರ್ವ್ ಮಾಡ್ತಿರ್ಬೇಕು. ಅವ್ನು ಡಿಸ್ಟರ್ಬ್ ಆಗೋ ಕೆಲಸ ಗೊತ್ತಾದರೆ ಮತ್ತೆ ಬಿಟ್ಟುಬಿಡ್ಬೇಕಲ್ಲ. ಮಹತ್ತತ್ವಾದ್ ವಿಕುರ್ವಾಣಾತ್ ಭಗವದ್ವೀರ್ಯ ಸಂಭವಾತ್ ಕ್ರಿಯಾಶಕ್ತಿರಹಂಕಾರ ತ್ರಿವಿಧ ಸಮಪದ್ಯತ. ಮಹತ್ತತ್ವಾತ್ ವಿಕುರ್ವಾಣಾತ್ ಭಗವದ್ವೀರ್ಯ ಸಂಭವ. ಮಹತ್ತತ್ವ ಏನಾಯ್ತು, ಈಗ ವಿಕಾರ ಹೊಂದಿತ್ತು. ವಿಕುರ್ವಾಣ ಅಂದರೆ ವಿಕಾರ ಹೊಂದಕ್ಕೆ ಶುರುವಾಯಿತು. ಹಾಲು ವಿಕಾರ ಹೊಂದತೆ ಮೊಸರಾಗಿ ಶುರುವಾಯಿತು ಅಂತ ಅರ್ಥ. ಭಗವದ್ವೀರ್ಯ ಸಂಭವಾತ್, ಮತ್ತು ಏನೇ ಇದ್ದರೂ ಭಗವಂತನ ಇಚ್ಛೆ ಫೈನಲ್. ಅದು ಪ್ರತಿ ಸ್ಟೇಜಲ್ಲೂ ಕೂಡ ಏನೇ ಯಾರೇ ಕೆಲಸ ಮಾಡ್ತಾರೆ ಇದ್ದರೂ ಒಂದು ಕಾಮನ್ ಫ್ಯಾಕ್ಟರ್ ಯಾವುದದು, ದೇವರ ಅನುಗ್ರಹ ಇರಲೇಬೇಕು, ಅದನ್ನು ಬಿಡ್ಕೊಡು. ಕ್ರಿಯಾಶಕ್ತಿ ಅಹಂಕಾರ ತ್ರಿವಿಧ ಸಮಪದ್ಯತ. ಕ್ರಿಯಾಶಕ್ತಿ ಅನ್ನೋದು ಅಹಂಕಾರ ಮೂರು ವಿಧವಾಗಿ ಬಂತು. ಮೂರು ಅಹಂಕಾರ ಮೂರು ಭಾಗ, ವೈಕಾರಿಕ ತೈಜಸ ಇತ್ಯಾದಿ ಮೂರು ಭಾಗ. ತಾಮಸ ಜ್ಞಾನಪ್ರಧಾನಸ್ತು ಮಹಾನ್ ಅಹಂಕಾರ ಕ್ರಿಯಾಧಿಕ ಇತರಾಪೇಕ್ಷೆಯ ತೋಪಿ ಜ್ಞಾನಾಧಿಕ ಉದಾಹೃತಃ ಇತಿ ಚ. ಜ್ಞಾನಪ್ರಧಾನಸ್ತು ಮಹಾನ್ ಅಹಂಕಾರ ಕ್ರಿಯಾಧಿಕ. ಒಂದೊಂದು ಮಾತು ಅಷ್ಟು ಅಪೂರ್ವ ಇರುತ್ತೆ ಆಚಾರ್ಯ ಕೊಡೋದು. ಮಹತ್ತತ್ವದ ವಿಶೇಷ ಏನು ಗೊತ್ತಾ, ಜ್ಞಾನ ಓರಿಯೆಂಟೆಡ್. ಅದಕ್ಕೆ ಮಹತ್ತತ್ವ ಅಂತೇಳಿ ಬ್ರಹ್ಮವಾಯುಗಳಾದ್ದರಿಂದ ಬರೀ ಜ್ಞಾನ ಓರಿಯೆಂಟೆಡ್. ಗೊತ್ತಾಯ್ತಾ, ನೇಚರ್ ಅದು ಮಹತ್ತತ್ವದ್ದು. ಅಹಂಕಾರ ಕ್ರಿಯಾತ್ಮ. ಅಹಂಕಾರ ಅಂಬೋದು ಕಾರ್ಯ ಕೆಡಿಸೋದು, ಕೆಲಸ ಮಾಡಿಸೋದು ಅಹಂಕಾರ ತತ್ವ. ಅದು ಅದಕ್ಕೆ ಕೆಲಸ ಮಾಡಿದ್ರೆ ಅಹಂಕಾರ ಬರುತ್ತೆ ಅಂತಾರಲ್ಲ, ಹಾಗೆ ಕೆಲಸ ಮಾಡಿಸೋದು. ಅದು ಪೂರ್ತಿ ಅಹಂಕಾರ ಹೋದರೆ ಮಾಡೋಕ್ಕೆ ಬರೋದಿಲ್ಲ, ಬಂದರೂ ಮಾಡೋಕ್ಕಾಗೋದಿಲ್ಲ. ಆಪ್ಟಿಮಮ್ ಅಂತೀವಲ್ಲ ಹಾಗೆ. ಬಿ ಪಿ ಎಷ್ಟು ಏನೂ ಇಲ್ಲ ಅಂದರೆ ಹೋಗ್ಬಿಟ್ಟಿದ್ದಾರೆ ಅಂತ ಅರ್ಥ. ಭಾರಿ ಇದೆ ಅಂದರೂ ಕಷ್ಟ. ಆಪ್ಟಿಮಮ್ ಇದ್ದರೆ ಇಲ್ಲ ಅಂತಾರಲ್ಲ ಆ ಥರ. ಸರಿಯಾಗಿದ್ದರೆ ಬಿ ಪಿ ಇಲ್ಲ, ಬಿ ಪಿನೇ ಇಲ್ಲ ಅಂದರೆ ಅರ್ಥ ಇರೋದಕ್ಕೆ ಇರಲೇಬೇಕು. ಬಿ ಪಿ ಹೆಚ್ಚಿಲ್ಲ ಅಂತ ಅರ್ಥ. ಶುಗರ್ ಇರಲೇಬೇಕು, ಹೆಚ್ಚಿಲ್ಲ ಅಂತ ಅರ್ಥ. ಮತ್ತೆ ಅಡ್ರೆಸ್ಟುಂಟು, ಮತ್ತೆ ಹೇಳಬೇಕಾಗಿಲ್ಲ ಅಂಥೇಳಿ ಹೇಳ್ತಾರೆ. ಮಹತ್ತತ್ವ ಜ್ಞಾನಪ್ರಧಾನಸ್ತು ಪ್ರಧಾನಸ್ತು ಮಹಾನ್ ಅಹಂಕಾರ ಕ್ರಿಯಾಧಿಕ. ಆಮೇಲೆ ಇತರಾಪೇಕ್ಷೆಯ ಸೋಪಿ ಜ್ಞಾನಾಧಿಕ ಉದಾಹೃತ ಇತಿ. ಅವ್ಯಕ್ತ ತತ್ವದಿಂದ ಬಂತು ಮಹತ್ತತ್ವ. ಅದರಿಂದ ಬೇರೆ ತತ್ವಗಳಂದ ಮೇಲೆ ಎಲ್ಲದರ ಮೇಲೆ ಇದ್ದೇ ಇರುತ್ತೆ. ಬಟ್ ಯಾವ ಸ್ಟೇಜಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ನೋಡಬೇಕು. ಮಹತ್ತತ್ವದ ಸ್ಟೇಜಲ್ಲಿ ಒಳ್ಳೆ ಜ್ಞಾನ ಹೆಚ್ಚಿರುತ್ತೆ. ಗೊತ್ತಾಯ್ತಾ. ಮಹತ್ತತ್ವ ಸಪ್ಲಿಮೆಂಟ್ ಮಾಡ್ಕೋಬೇಕಾದ್ರೆ ಮಹತ್ತತ್ವದಿಂದ ಜ್ಞಾನ ಕಾರ್ಯ ಆಗುತ್ತೆ ಅಂದರೂ ಒಂದೇ. ಜ್ಞಾನ ಕಾರ್ಯ ಮಾಡ್ತಿದ್ರೆ ಮಹತ್ತತ್ವ ಏನಾಗುತ್ತೆ, ಯಾವಾಗಲೂ ಡಾಮಿನೇಟ್ ಆಗಿರುತ್ತೆ. ಗೊತ್ತಾಯ್ತಾ. ಓದ್ತಿರ್ಬೇಕು, ಓದ್ತಾ ಇದ್ದಷ್ಟು ಕೂಡ ಮಹತ್ತತ್ವ ಡಾಮಿನೇಟ್ ಆಗೋದ್ರಿಂದ ಕ್ಲಾರಿಟಿ ಭಾರಿ ಜಾಸ್ತಿ ಇರುತ್ತೆ. ಅಹಂಕಾರ ಕ್ರಿಯಾಧಿಕ ಇತರ ಸೋಪಿ ಜ್ಞಾನಾಧಿಕ ಉದಾಹೃತ. ಇದು ಕರ್ಮಯೋಗದಲ್ಲಿ ಜ್ಞಾನ ಇದೆ, ಜ್ಞಾನಯೋಗದಲ್ಲಿ ಕರ್ಮ ಹೇಗಿದೆಯೋ ಹಾಗೆ ಒಂದೊಂದನ್ನು ಮಿಕ್ಸ್ ಆಗಿರುತ್ತೆ. ವೈಕಾರಿಕೋ ಅಧಿದೈವಂತೋ ಬುದ್ಧಿ ಪ್ರಾಣಶ್ಚ ತೈಜಸಃ ತಾಮಸಸ್ತು ಅರ್ಥಮಾತ್ರಂಚ ಗುಣಸ್ತ್ರಿವೃತೆ ದೇವತಾಧಿಕೃತಂ ಯತ್ತತ್ ಅಧಿದೈವಮಿತಿ ಸ್ಮೃತಂ ಇತಿ ಚ. ವೈಕಾರಿಕೋ ಅಧಿದೈವಂ ಇತ್ಯಾದಿ ಪ್ರಥಮ ಪಂಚಮ್ಯರ್ಥೆ ಸಪ್ತಸು ಪ್ರಥಮ ತತ್ರ ಸ್ವಾತಂತ್ರ್ಯಂ ಯದ್ವಿನಾಕ್ಷಿ ವಿವಕ್ಷಿತಂ ಇತಿ ಶಬ್ದ ನಿರ್ಣಯೇ. ವೈಕಾರಿಕ ಅಧಿದೈವಂ, ಅಹಂಕಾರ ಮೂರಾಯಿತು. ವೈಕಾರಿಕ ಅಂದ್ರೇನು, ಅಧಿದೈವಂ ದೇವತೆಗೆ ಸಂಬಂಧಪಟ್ಟಿದ್ದೆಲ್ಲ ಕೂಡ. ಬುದ್ಧಿ ಪ್ರಾಣಶ್ಚ ತೈಜಸಃ, ಬುದ್ಧಿ ಪ್ರಾಣ ಇದೆಲ್ಲ ತೈಜಸ, ಇವೆಲ್ಲ ಕೂಡ ಅದು ವೈಕಾರಿಕ, ಇದು ತೈಜಸ. ತಾಮಸಸ್ತು ಅರ್ಥ ಮಾತ್ರಂಚ, ತಾಮಸ ವಿಷಯಕ್ಕೆ ಸಂಬಂಧಪಟ್ಟಿತ್ತು. ಗುಣ ವ್ಯತಿಕಾರ ತ್ರಿವೃತ್, ಹೀಗೆ ಅಹಂಕಾರ ತ್ರಿವೃತ್ ಮೂರು ಭಾಗವಾಗಿದೆ. ದೈವತಾಧಿಕೃತಂ ಯತ್ತತ್ ಅಧಿದೈವಮಿತಿ ಸ್ಮೃತಂ ಇತಿ ಚ. ದೇವತೆಗಳಿಗೆ ಸಂಬಂಧಪಟ್ಟ ವಿಚಾರಕ್ಕೆ ಬಂದು ಹೊರಟಾಗ ಅದಿಷ್ಟು ಕೂಡ ಅಹಂಕಾರ ಯಾವ ತತ್ವ, ವೈಕಾರಿಕ ತತ್ವ ಜಾಗೃತವಾಗಿದೆ ಅಂತ ಅರ್ಥ. ವೈಕಾರಿಕೋ ಅಧಿದೈವಂ ಇತ್ಯಾದಿ ಪ್ರಥಮ ಪಂಚಮ್ಯರ್ಥೆ. ವೈಕಾರಿಕೋ ಅಧಿದೈವಂ ಅಂತೆ, ವೈಕಾರಿಕರ ಅಧಿದೈವ ಅಲ್ಲ. ಮತ್ತು ವೈಕಾರಿಕಾತ್ ಅಂತ ಮಾಡ್ಕೋಬೇಕು. ಯಾತಕ್ಕೆ ಅಂದರೆ ಆ ಸೂತ್ರ ಇದೆ, ಪ್ರಥಮ ಪಂಚಮ್ಯರ್ಥೆ ಸಪ್ತಸು ಪ್ರಥಮ ಅಂತ ಸೂತ್ರ. ಪ್ರಥಮ ವಿಭಕ್ತಿಯ ಪದವನ್ನು 7 ವಿಭಕ್ತಿಯಲ್ಲಿ ಅರ್ಥ ಮಾಡ್ಬೋದು. ಗೊತ್ತಾಯ್ತಾ. ದ್ವಿತೀಯ ಅಂಬೋದು 6 ವಿಭಕ್ತಿಯಲ್ಲಿ, ಎಲ್ಲ ಒಂದೊಂದೇ ಕಡಿಮೆ ಆಗ್ತಾ ಬರುತ್ತೆ. ಸೊ ಪ್ರಥಮ ವ್ಯಕ್ತಿ ಉಪಯೋಗಿಸಿಬಿಟ್ರೆ ಅದಕ್ಕೆ ಹೇಳಿದ್ದು ಬ್ರಾಹ್ಮಣೋಶ್ಯ ಮುಖಮಾಸಿ. ಬ್ರಾಹ್ಮಣ ಮುಖ ಅಲ್ಲ, ಮುಖದಿಂದ ಬ್ರಾಹ್ಮಣ ಹುಟ್ಟಿದ ಅಂತ ಹೇಳಬೇಕು. ಗೊತ್ತಾಯ್ತಾ. ಅದೇನು ಯಾವುದು ಬಂತದೀಗ ಪಂಚಮಿ, ಅದೇ ಪಂಚಮಿ. ಸಾಮಾನ್ಯವಾಗಿ ಪಂಚಮಿ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಆ ರೀತಿ ಅರ್ಥ ಮಾಡಿಕೊಂಡ್ರೆ ಸರಿ. ಬ್ರಹ್ಮಾರ್ಪಣಂ, ಬ್ರಹ್ಮ ಹವಿ, ಬ್ರಹ್ಮಾಗ್ನೋ ಎಲ್ಲ ಹಾಗೇನೆ ಅಷ್ಟು ವಿಭಕ್ತಿನೂ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಅಲ್ಲೇ. ತಾಮಸಸ್ತು ಅರ್ಥ ಮಾತ್ರಂಚ ಗುಣಂ ವ್ಯತಿಕರ ಸ್ತ್ರೀವೃತ್ತೆ.
ದೇವತಾಧಿಕೃತಂ ಯತ್ತತ್ ಅಧಿದೈವಮಿತಿ ಸ್ಮೃತಂ ವೈಕಾರಿಕೋ ಅಧಿದೈವಮಿತ್ಯಾದಿ ಪ್ರಥಮ ಪಂಚಮ್ಯರ್ತೆ. ಕಾರಣ ಏನು ಅಂದರೆ ಸಪ್ತಸು ಪ್ರಥಮ ತತ್ರ ಸ್ವಾತಂತ್ರ್ಯಂ ಯದ್ವಿವಕ್ಷಿತಂ ಇತಿ ಶಬ್ದ ನಿರ್ಣಯ. ಯಾವಾಗಲೂ ಕೂಡ ಪ್ರಥಮ ವ್ಯಕ್ತಿ ಉಪಯೋಗಿಸ್ಬೇಕಾದ್ರೆ ಸ್ವಾತಂತ್ರ್ಯ ಹೇಳಬೇಕಾದ್ರೆ ಉಪಯೋಗಿಸ್ತಾರೆ. ಪಾಣಿನಿ ವ್ಯಾಕರಣನೂ ಹಾಗೆ ಗೊತ್ತಾಯ್ತಾ. ಪ್ರಥಮ ವ್ಯಕ್ತಿಲಿದ್ದಕ್ಕೆ ಸ್ವತಂತ್ರ ಅಂತ ಅರ್ಥ. ಸೊ ಪ್ರಥಮ ವ್ಯಕ್ತಿ ದೇವರಿಗೆ ಅಷ್ಟೇ ಉಪಯೋಗಿಸ್ಬೇಕು ಅಬ್ಸರ್ವ್ಡ್ ಸೆನ್ಸಲ್ಲಿ, ಉಳಿದ ರಿಲೇಟಿವ್ ಸೆನ್ಸಲ್ಲಿ ಉಪಯೋಗಿಸ್ಬೇಕು. ನಾನು ಕೊಟ್ಟೆ ಅಂತಾನೆ, ನಾನು ಕೊಟ್ಟೆ ಅಂತ ಹೇಳ್ತಾನೆ ಬ್ಯಾಂಕ್. ನಾವು ಕೊಟ್ಟಿದ್ದು ಕ್ಯಾಶಿಯರ್ ಕೊಟ್ಟರು ನಾನು ಕೊಟ್ಟೆ ಅಂತಾನೆ, ಮ್ಯಾನೇಜರ್ ಕೊಟ್ಟರು ನಾನು ಕೊಟ್ಟೆ ಅಂತಾನೆ. ಯಾತಕ್ಕೆ ಅಂದರೆ ಅನುಸಂಧಾನೇನಲ್ಲಿ ಅದು ಇರೋದ್ರಿಂದ ಅನುಸಂಧಾನದಿಂದ ಇಟ್ಕೊಂಡೇ ಮಾತಾಡ್ಬೇಕಾದ್ರೆ ನನ್ನಿಂದ ಕೊಡಲ್ಪಟ್ಟಿತ್ತು, ನಾನು ಕೆಲಸ ಮಾಡ್ತಿದ್ದೇನೆ ಆದ್ದರಿಂದ ಬಂತು, ಹೀಗೆಲ್ಲ ಮಾತಾಡ್ತಾರೆ. ನಮ್ಮ ಬ್ಯಾಂಕ್ ಹೋಗ್ತೀನಿ, ಗುಂಡ್ ಬ್ಯಾಂಕ್ ಅದು ಗುಂಡ್ ಬ್ಯಾಂಕ್ ಆಗಿದ್ರೆ ಬೇರೆ ತೊಗೊಂಡು ಮಾಡ್ತೀವಿ, ಹಾಗೆಲ್ಲ ತೊಗೊಳಕ್ಕೆ ಬರೋದಿಲ್ಲ. ನಮ್ಮ ನಾನು ಕೆಲಸ ಮಾಡೋ ಬ್ಯಾಂಕು ಅಂತ ಅರ್ಥನೇ ಹೊರತು ಬ್ಯಾಂಕಿನಲ್ಲಿ ನಾನು ಕೆಲಸ ಮಾಡ್ತೇನೆ, ಬ್ಯಾಂಕೇ ಇವನಲ್ಲ ಮತ್ತು ಇವಂದೂ ಬ್ಯಾಂಕ್ ಅಲ್ಲ. ಇರೋದಿಷ್ಟೇ ತಾನು ಕೆಲಸ. ನಮ್ಮ ಬಸ್ಸು ಇವೆಲ್ಲ ಪದ, ನಮ್ಮ ಬಸ್ಸು ನಮ್ಮ ಮನೆ ಎಲ್ಲ ಕೂಡ ಏನು ಬಾಡಿಯವನು ನಮ್ಮ ಮನೆ ಅಂತಾನೆ. ಓನರಲ್ಲೇ ಕೂತಿರ್ತಾರೆ, ನನ್ನ ಮನೆ ನಿಮ್ಮ ಮನೆ ಹೇಗಾಗುತ್ತೆ ಅಂತ ಕೇಳಿದರೆ ಅವ್ನಿಗೆ ಗೊತ್ತು, ಇವನಿಗೆ ಗೊತ್ತು, ಅವನಿಗೆ ಗೊತ್ತು, ಮಾತಾಡೋಕೆ ಇವನು ಪ್ರಶ್ನೆ ಮಾಡೋದಿಲ್ಲ, ಅವ್ನು ಹಾಗೆ ಉತ್ತರ ಕೊಡೋ ಪ್ರಸಂಗನೂ ಬರೋದಿಲ್ಲ. ಅದೆಲ್ಲ ನ್ಯಾಚುರಲ್ಲೇ ಬಂದಿದೆ ಲೌಕಿಕದಲ್ಲಿ. ಅಧ್ಯಾತ್ಮಕ್ಕೆ ಬಂದುಬಿಟ್ರೆ ಅದು ಫಿಲಾಸಫಿ ಆಗುತ್ತೆ. ನಾವು ಇಲ್ಲೆಲ್ಲ ಎಚ್ಚರವಾಗಿರ್ತೇವೆ, ಅಲ್ಲಿ ಬಂದ ಏನೇನೋ ಅರ್ಥ ಮಾಡಿಬಿಡೋ. ಕರ್ತೃತ್ವಂ ಕರಣತ್ವಂಚ ಕಾರ್ಯತ್ವಂಚೇತಿ ಲಕ್ಷಣಂ ಶಾಂತಘೋರ ವಿಮೂಢತ್ವಂ ಇತಿವಾ ಸ್ಯಾದಹಂಕೃತೇ. ಕರ್ತೃತ್ವ ಕರಣತ್ವ ಕಾರ್ಯತ್ವ ಮೂರು ಇದ್ರ ಭಾಗ. ಕ್ರಿಯೆ ಮಾಡ್ಬೇಕಾದ್ರೆ ಇಷ್ಟು ಗೊತ್ತಿರಬೇಕು. ಕರ್ತೃಂ ಭಗವದ್ಗೀತೆ 17-18 ಹೇಳ್ತಾರೆ, ಮೂರು ಸೇರಬೇಕಿಲ್ಲ. ಕರಣಂ ಕರ್ತ ಕರ್ಮ, ಮೂರು ಕರ್ಮ ಸಂಗ್ರಹ. ಜ್ಞಾನ ಜ್ಞೇಯ ಪರಿಜ್ಞಾತ ಜ್ಞಾನ ಸಂಗ್ರಹ ಅಂತ ಹೇಳಿದ್ದಾರೆ. ಮೂರು ಸೇರಬೇಕು. ಕ್ರಿಯಾ ಅಲ್ಲ ಅದು ಬೇರೆ. ಜ್ಞಾನದ್ದೇ ಒಂದು ಭಾಗ. ಜ್ಞಾನ ಜ್ಞೇಯ ಜ್ಞಾತ ಮೂರು ಜನ ಇರಬೇಕು. ಆ ಜ್ಞಾನದ ಕಾರ್ಯ ನಡೆಯೋದಿಲ್ಲ. ಯಾರು ಮಾಡ್ತಾರೆ? ಅವನು. ಏನು ಮಾಡ್ತಾರೆ? ಅದು. ಎಲ್ಲಿ ಮಾಡ್ತಾರೆ? ಇವೆಲ್ಲ ಪ್ರಶ್ನೆಗಳು ಬರಲೇಬೇಕು. ಆ ಅರ್ಥದಲ್ಲಿ ಕರ್ಮ ಯಾರು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಏನು ಮಾಡ್ತಾರೆ, ಅಲ್ಲಿ ಪ್ರಶ್ನೆಗಳು. ಕರ್ತೃತ್ವಂ ಕರಣತ್ವಂಚ ಕಾರ್ಯತ್ವಂಚೇತಿ ಲಕ್ಷಣಂ ಶಾಂತಘೋರ ವಿಮೂಢತ್ವಂ ಇತಿವಾ ಸ್ಯಾದಹಂಕೃತ. ಶಾಂತ ಘೋರ ವಿಮೂಢ ಅಂತ ಮೂರು ಭಾಗ. ವೈಕಾರಿಕ ಇತ್ಯಾದಿ ಹಾಗೆ ಮಾಡಿದ್ರೆ ಹಾಗೆ. ದೇವತೆಗಳು ಶಾಂತರು, ಇದು ಘೋರ, ಇದು ವಿಮೂಢ. ದೇಹ ಮನುಷ್ಯರ ದೇಹ. ಮನೋರೂಪೇಣ ಕರ್ತೃತ್ವಂ ದೇಹರೂಪೇಣ ಕಾರ್ಯತ. ಅದನ್ನಿನ್ನೂ ಕ್ಲಿಯರಾಗಿ ಬಿಡಿಸ್ತಾರೆ. ಮನಸ್ಸು ದೇಹ ಎಷ್ಟೆಷ್ಟು ಫಂಕ್ಷನ್ ಮಾಡುತ್ತೆ ಅಹಂಕಾರ ಅಂದರೆ ಮನೋರೂಪೇಣ ಕರ್ತೃತ್ವ. ರುದ್ರದೇವರಿದ್ದಾರಲ್ಲಿ ಕೆಲಸ ಮಾಡಿಸೋಕ್ಕೆ ಶುರು ಮಾಡ್ತಾರೆ. ದೇಹರೂಪೇಣ ಕಾರ್ಯತ. ದೇಹ ಅಂಬೋದು ಕಾರ್ಯರೂಪ, ಇದು ಕರ್ತೃರೂಪ. ಇಂದ್ರಿಯಾತ್ಮತೆಯ ಚೈವಂ ಕರಣತ್ವಂ ಅಹಂಕೃತೆ. ಇಂದ್ರಿಯಗಳ ಕರಣಗಳು ಅಹಂಕಾರದ ಇಂದ್ರಿಯದಲ್ಲಿದೆ, ಮೂರಲ್ಲೂ ಇರೋದರಿಂದ ಎಲ್ಲಿ ಏನೇ ಫಂಕ್ಷನ್ ಮಾಡುತ್ತೆ ಅಂದರೆ ಮನಸ್ಸಿನಲ್ಲಿ ಕರ್ತೃತ್ವವನ್ನು ಹುಟ್ಟಿಸುತ್ತೆ. ಮಾಡು, ನೀನು ಮಾಡು, ನಾನು ಮಾಡ್ತೇನೆ. ಈ ಅಹಂಕಾರ ಪಡೋ ಅಹಂಕಾರ ಅಲ್ಲ. ನಾ ಯಾರು ಪಾಟಿಜೋರ್ರೆ ಮೈ ನೇಮಿ ಮೈ ಅಹಂಕಾರದ ಪ್ರಶ್ನೆ ಇಲ್ಲ. ಅಲ್ಲಿ ತಾನು ಹೆಸರು ಹೇಳ್ತಾರಷ್ಟೇ. ಆ ಒಂದು ತನ್ನನ್ನು ಒಪ್ಕೊಳ್ಳೋದು, ನಾನು ಮಾಡ್ತೇನೆ ಅಂತ ಒಪ್ಕೊಳ್ಳೋದಕ್ಕೆ ಅಹಂಕಾರ ಅಂತ ಕರೀತಾರೆ. ಅದು ಮಿತಿ ಮೀರಿ ಬಿಟ್ಟರೆ ಅಹಂಕಾರ, ದುರಹಂಕಾರ ಅಂತೀವಲ್ಲ ಹಾಗೆ. ಅದಾಗಬಾರ್ದು. ನಾನು ಮಾಡ್ತೇನೆ ಸರಿ, ತಪ್ಪಲ್ಲ. ನಾನೇ ಮಾಡ್ತೇನೆ ಅದು ಶುರುವಾಯಿತು. ಗೊತ್ತಾಯ್ತಾ? ನೀನು ಮಾಡೋದೇ ಇನ್ನೂ ಜೋರಾಯ್ತು. ಅದು ಎಲ್ಲ ದೇವರು ಏನು ಮಾಡೋದು ಎಲ್ಲ ನಾನೇ ಮಾಡ್ತೇನೆ, ಅದೆಲ್ಲ ದಾರಿ ತಪ್ಪಿದೆ. ಅಲ್ಲಿ ಔಟ್ ಆಫ್ ಕಂಟ್ರೋಲ್ ವೆಹಿಕಲ್ ಆದರೆ ಹಾಗೆ ಎಲ್ಲಿ ಬೇಕಾದ್ರೆ ಹೊಡೆಯುತ್ತಲ್ಲ ಹಾಗೆ. ಕಂಟ್ರೋಲ್ ಇರಬೇಕು, ಆದರೆ ಔಟ್ ಆಫ್ ಕಂಟ್ರೋಲ್ ಆಗಬಾರ್ದು. ವೆಹಿಕಲ್ಲಿದ್ದ ಮನಸ್ಸು ಸಾಧನ ಆದ್ದರಿಂದ ಹುಷಾರ ನೋಡಿಕೊಂಡ್ರೆ ವಂಡರ್ ಮಾಡುತ್ತೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಕಾರ್ಯತ. ಇಂದ್ರಿಯಾತ್ಮತೆಯ ಚೈವ ಕರಣತ್ವಂ ಅಹಂಕೃತೆ. ಇದು ಇಂದ್ರಿಯದಲ್ಲಿ ಮಾಡ್ತಾ ಇದೆ, ನೋಡ್ತಾ ಇದೆ. ನಾನು ನೋಡ್ತೇನೆ, ನೋಡಿ ಬಂದ ನೋಡ್ತಿರೋದು ಕಣ್ಣು, ನಾನು ನೋಡ್ತೇನೆ. ಗೊತ್ತಾಯ್ತಾ? ನಾನು ಮಾಡಿದೆ, ಇವೆಲ್ಲ ಒಂದೊಂದೇ ಶುರುವಾಯಿತು. ಬಟ್ ಎಚ್ಚರ ಇದ್ದರೆ ತಪ್ಪಲ್ಲ. ಇದು ಔಟ್ ಆಫ್ ಹೋದರೆ ಡೇಂಜರ್ ಆಗುತ್ತೆ. ಅಷ್ಟೇ ಚಿಂತನೆ ಮಾಡಬೇಕು. ಕರಣತ್ವಂ ಅಹಂಕೃತೆ ಯಥೋ ಮನಸ್ಸಿ ಅಹಂಭಾವ ತಸ್ಮಾತ್ ಕರ್ತೃ ಮನಃ ಸ್ಮೃತಂ. ಅಹಂಭಾವ ಬರೋದು ಮನಸ್ಸಿಗೆ, ಆದ್ದರಿಂದ ಕರ್ತೃತ್ವ ಎಲ್ಲಿ ಕಾಣುತ್ತೆ? ಮನಸ್ಸಿಗೆ. ಸಾಕ್ಷಿಗೆ ಭ್ರಮೆ ಇಲ್ಲ, ಸಾಕ್ಷಿ ಹುಷಾರಾಗಿರುತ್ತೆ. ಮನಸ್ಸು ಏನು ಮಾಡುತ್ತೆ? ಕಣ್ಣು ಸರಿ ಇದೆ, ಸ್ಪೆಕ್ಸ್ ಕಲರ್ ನಮಗೆ ಕಳಿಸಿ ಕಾಣುತ್ತೆ. ಕಲರ್ ಇಲ್ಲಿದೆ, ಇದರಿಂದ ಕಲರ್ ಕಾಣುತ್ತೆ. ಸಾಕ್ಷಿ ಇದು ಕಣ್ಣಲ್ಲಿ ಕಲರ್ ಇಲ್ಲ, ಗೊತ್ತಾಯ್ತು? ಸ್ಪೆಕ್ಸಲ್ಲಿ ಕಲರ್ ಇದೆ. ಮನಸ್ಸು ಎಂಬುದೇನಿದು ಈ ಥರ ಮಿಸ್ಗೈಡ್ ಮಾಡುತ್ತೆ. ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಸಮಸ್ಯೆ ಇಲ್ಲ, ಹಾಗೆ ಕರೆಕ್ಟಾಗಿ ಪ್ರೊಜೆಕ್ಟ್ ಮಾಡುತ್ತೆ. ಈ ಲೆನ್ಸ್ ಇದೆ, ಕಾಂಕೇವ್ ಲೆನ್ಸ್ ಮುತ್ಕೊಂಡ್ರೆ ಮುಖ ಎಲ್ಲ ಈಗ ಕಾಣುತ್ತೆ, ಈಗ ಕಾಣುತ್ತಿಲ್ಲ. ಸರಿಯಾಗಿದ್ದರೆ ಹೇಗೆ ಕಾಣುತ್ತೆ ಅಷ್ಟೇ. ಆ ಕನ್ನಡಿ ಇದ್ದಾಗ, ಕನ್ನಡಿ ಸರಿಯಾಗಿದ್ದಷ್ಟು ಕೂಡ ಸರಿಯಾಗಿ ಜ್ಞಾನ ಬರ್ತದೆ. ಮುಂದೆ
ಯತೋ ಮನಸಿ ಅಹಂಭಾವ ತಸ್ಮಾತ್ ಕರ್ತೃಮನಸ್ಮೃತಂ ಸ್ವಭಾವಕರ್ತು ಜೀವಸ್ಯ ತ್ವಾಸನ್ನೋಪಾಧಿ ತದ್ಯತಃ. ಸ್ವಭಾವಕರ್ತು ಜೀವಸ್ಯ, ಸ್ವಲ್ಪ ಕರ್ತೃತ್ವ, ಮನಸ್ಸಿಗೆ ಕರ್ತೃತ್ವ ಎಲ್ಲ ಆ್ಯಕ್ಚುಲಿ ಇರೋದು ಜೀವನಿಗೆ ಕರ್ತೃತ್ವ ಇರೋದು. ಸ್ವಾತಂತ್ರ್ಯ ಎಲ್ಲ ಕರ್ತೃತ್ವ ಕಾಣಿಸಿರೋದು ಅದು ಮನಸ್ಸಿಗೆ ಏನಾಗುತ್ತೆ, ಅಹಂಕಾರಕ್ಕೆ ಶಿಫ್ಟ್ ಆಗಿಬಿಟ್ಟಾಗ ಏನೋ ಮಾಡೋದು. ಕರ್ಮಜ್ಞಾನ ಹೇಳಿ ವೆಹಿಕಲ್ ನಾವು ಕಂಟ್ರೋಲ್ ಮಾಡಬೇಕು ಹೊರತು ವೆಹಿಕಲ್ ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ಅದು ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ತಾರೆ. ಅದು ಹೋದ್ರೆ ಬೇಕಿಲ್ಲ, ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ, ಅದು ಹೋಗುತ್ತೆ. ಈಗ ಬ್ರೇಕ್ ಇದೆ ಈ ಕರೆಕ್ಟ್ ಹೋಗುತ್ತೆ ಅಂತ ಹೇಳ್ತಾರೆ. ಬ್ರೇಕರ ವೆಹಿಕಲ್ ಬರುತ್ತಲ್ಲ, ಈ ಕೈ ಹಿಡಿದು ಮುಂದ್ಕೊಂಡ್ಬಿಡ್ತಾನೆ, ಗ್ಯಾರಂಟಿ ನಿಲ್ಲಿಸ್ತಾನೆ ಅಂತ ಬಂತು. ಅದು ಬ್ರೇಕರ್ ಹೇಳ್ಕೊಂಡು ಓಡೋಗ್ಬಿಡ್ತಾರೆ. ಯಾಕೆ ಅದೇ ನಿಯಂತ್ರಣ ಅದಕ್ಕಿಲ್ಲ. ಈಗ ಕರ್ಮಜ್ಞಾನೇ ಕರಣತ ಯತಃ ಕರಣಮಿಂದ್ರಿಯಂ. ಕರ್ಮಜ್ಞಾನದಲ್ಲಿ ಕರಣತ, ಅವ ಕರಣವಾಗಿ ಫಂಕ್ಷನ್ ಮಾಡುತ್ತೆ. ಕರಣಮಿಂದ್ರಿಯ, ಮನಸ್ಸು ಕರಣ, ಬುಡಗಳು ಕರಣ. ಕಾರ್ಯಂ ದೇಹ ಸಮುದ್ದಿಷ್ಟ. ಕಾರ್ಯ ಎಂಬುದು ದೇಹ ಸೃಷ್ಟಿಯಾಗಿ ಬಂದಿರೋದ್ರಿಂದ, ಸೃಷ್ಟಿಯಾಗಿದ್ದೆಲ್ಲ ಕಾರ್ಯ, ಸೃಷ್ಟಿ ಮಾಡೋದೆಲ್ಲ ಕಾರಣ. ಅದು ಹೋಗ್ತಾ ಕಾರಣ ಎರಡೂ ಆಗಿಬಿಡುತ್ತೆ ಮಧ್ಯದಿಂದ. ಇದರಿಂದ ಸೃಷ್ಟಿಯಾಗಿದೆ, ಮುಂದಿದ್ದು ಕಾರಣ ಆಗ. ಒಬ್ಬ ತಂದೆ ಗೊತ್ತಾಯ್ತಾ, ತನ್ನ ತಂದೆಗೆ ಮಗ, ತನ್ನ ಮಗನಿಗೆ ತಂದೆ, ಆ ರೀತಿ ಇದ್ದಾಗ ಸ್ಟ್ರೀಮ್ ಹೋಗ್ತಾನೆ ಇರೋದು. ಬರೀ ತಂದೆ ಭಗವಂತ ಒಬ್ಬರೇ, ಬರೀ ತಂದೆ. ಅದೊಂದು ಅರ್ಥ. ಈಗ ಹರಿರೇವ ಗುರುಹು ಅಂತ ಹೇಳಿದರು. ಗುರು ದೇವರಿಲ್ಲ, ಇನ್ನೊಬ್ಬ ಗುರು ಇಲ್ಲದ ಗುರು ಅಂದ್ರೆ ಆತ. ಅದನ್ನೇ ವಾಯುಸ್ಥಿತಿಯಲ್ಲಿ ಹೇಳಬೇಕಾದ್ರೆ ಗುರುತಮಂ ಅಗುರುಂ ದೇವದೇವಂ ನಮಾನ್. ಗುರುತಮ, ಅವನಿಗೆ ಗುರು ಇಲ್ಲ, ಅವನಿಗೆ ಗುರು ಅಲ್ಲೇ ಹೋಗ್ತಾರೆ ಮತ್ತೆ ಎಂಡಲ್ಲಿಗೆ. ತಂದೆ ಅಲ್ಲಿ ಇನ್ನೊಬ್ಬ ತಂದೆ ಇಲ್ಲ, ದೇವರೇ ತಂದೆ. ಬಾಯಿ ಅಲ್ಲೇ ಎಲ್ಲ ಎಂಡಾಗುತ್ತೆ ದೇವರಲ್ಲಿ. ಆ ದೃಷ್ಟಿಯಲ್ಲಿ ಅದು ಸ್ವಾರಸ್ಯ ಇದೆ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ ಗತಿ. ಶಾಂತರೂಪೋ ಇದೆಲ್ಲ ಕೊಟೇಶನ್. ತತ್ವ ವಿವೇಕೆ, ತತ್ವ ನಿರ್ಣಯ ಎಲ್ಲ ಆ ಹೆಸರು ತಮ್ಮ ಗ್ರಂಥಕ್ಕೆ ಇಟ್ಟಿದ್ದಾರೆ ಆಚಾರ್ಯರು. ಗ್ರಂಥದ ಹೆಸರು ಕೂಡ ವೇದವ್ಯಾಸ ಗ್ರಂಥಗಳ ಹೆಸರೇ, ಪ್ರತ್ಯೇಕ ಇಟ್ಟಿಲ್ಲ. ವಿಷ್ಣು ತತ್ವ ನಿರ್ಣಯ, ಇದು ವಿಷ್ಣು ತತ್ವ ನಿರ್ಣಯ. ತತ್ವ ವಿವೇಕ, ತತ್ವ ವಿವೇಕ. ತತ್ವ ಸಂಖ್ಯಾನ, ತತ್ವ ಸಂಖ್ಯಾನ. ಪ್ರತಿಯೊಂದರಲ್ಲೂ ಕೂಡ ಅವರ ಆಚಾರ್ಯ ಏನು ಬೇಕು, ಗುರುಗಳದೇ ಆಗಬೇಕು. ಸ್ವಂತ ಅಂತ ಉಪಯೋಗಿಸೋಕ್ಕೆ ಹೋಗಬಾರ್ದು. ಅದಕ್ಕೆ ಅಬ್ಸಲ್ಯೂಟ್ ಜ್ಞಾನ, ಬರೀ ಜ್ಞಾನದ ಪರಮಾವಧಿ ಅವರ ತುಂಬಿದೆ. ಶಾಂತರೂಪೋ ದೇವಪಿತ ಘೋರ ಕರಣ ಶೃಂಗಮತಃ ತಾವದ್ ಜ್ಞಾನಸ್ಯ ಅಪ್ರಕಾಶತ್ವಾತ್ ಮೂಢೋ ಭೂತಪಿತಾ ಸ್ಮೃತಃ ತ್ರಿರೂಪೋಪಿ ಅಹಂಕಾರಃ ಶೇಷ ಇತ್ತೇವ ತಂ ವಿದುಃ ಇತಿ ತಂ ತತ್ವನಿರ್ಣಯೇ. ಇನ್ನೊಂದು ಮಾತು ಹೇಳಿದ್ರು, ಅದು ವಿವರಣೆ. ಶ್ಲೋಕದಲ್ಲಿ ಏನಿದೆ, ಶಾಂತ ಘೋರ ವಿಮೂಢ ಅಂತ 3 ಪದ ಉಪಯೋಗಿಸಿದ್ರು. ಎಲ್ಲಿ ಶಾಂತ, ಎಲ್ಲಿ ಘೋರ, ಎಲ್ಲಿ ವಿಮೂಢ ಅಂದರೆ ಶಾಂತರೂಪೋ ದೇವಪಿತ, ದೇವತೆಗೆ ಸಂಬಂಧಪಟ್ಟಿದ್ದೆಲ್ಲ ಶಾಂತ. ಆಮೇಲೆ ಘೋರ ಕರ್ಣಹೃನ್ಮತಃ, ಕರ್ಣಗಳಲ್ಲಿ ಸೇರೋದೆಲ್ಲ ಘೋರ. ತಾವದ್ ಜ್ಞಾನಸ್ಯ ಅಪ್ರಕಾಶತ್ವಾತ್ ಮೂಢೋ ಭೂತಪಿತಾಸ್ಪೃತ. ಉಳಿದ ಭೂತಗಳಲ್ಲಿ ಪ್ರಾಣಿಗಳಿರತಕ್ಕಂತೆಲ್ಲ ಏನದು ಮೂಢ. ಮತ್ತು ಪ್ರಾಣಿಗಳಲ್ಲಿ ಮೂಢ ರೂಪದಲ್ಲಿರೋದ್ರಿಂದ ಪ್ರಾಣಿಗೇನು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ, ಗೊತ್ತಾಗದೆ ಹೋದ್ರೆ ಮನುಷ್ಯ ಪಶು ಅಂತ ಕರೀತಾರೆ. ತ್ರಿರೂಪೋಪಿ ಅಹಂಕಾರ, ಅಹಂಕಾರ 3 ವಿಧದಲ್ಲಿ 3 ರೀತಿಯಲ್ಲಿ ಫಂಕ್ಷನ್ ಮಾಡೋದು. ಇದು ಅಭಿಮಾನಿ ದೇವತೆ ಯಾರು ಅಂದರೆ ಶೇಷ ಇತ್ತೇವ ತಂಬಿದು. ಗರುಡ ಶ್ರೇಷ್ಠ ಮತ್ತು 3 ಜನರು ಮನೋನಿಯಾಮಕ, ಅಭಿಮಾನಿ ದೇವತೆಗಳೇ. ವಿಶೇಷವಾಗಿ ರುದ್ರದೇವರು ಅಷ್ಟೇ ಹೊರತು 3 ಜನಕ್ಕೂ ಅದಿದ್ದೇ ಇದೆ. ತೈಜಸಾತ್ವ ವಿಕುರ್ವಾಡಾತ್ ಬುದ್ಧಿತತ್ವಬಹುತ್ ಸತಿ ದ್ರವ್ಯಸ್ಫುರಣ ವಿಜ್ಞಾನಂ ಇಂದ್ರಿಯಾಣಾಮನುಗ್ರಹಾತ್ ದ್ರವ್ಯಸ್ಫುರಣೆ ಯದ್ವಿಶೇಷ ಜ್ಞಾನಂ. ಈಗ ನಮ್ಮ ದೇಹ ಮುಖ್ಯವಾಗಿ ಏನಾಗಿದೆ, ಈಗ ನಮ್ಮ ದೇಹ, ದೇವತೆಗಳ ದೇಹ ಎಲ್ಲ ತೈಜಸಾದ್ರಿಂದ ತೇಜೋಮಯ. ತೇಜೋಮಯವಾದ್ದರಿಂದ ಎಲ್ಲಿ ಬೇಕಾದ್ರೆ ಓಡಾಡ್ತಾರೆ, ಅಡ್ಡಿತಡೆಗಳೇ ಇಲ್ಲ ಅವ್ರಿಗೆ. ಯಾಕೆ ಪೆನಿಟ್ರೇಟ್ ಮಾಡುತ್ತಲ್ಲ ವೇವ್ಸ್ ಆಗಿ, ಮೈಕ್ರೋ ವೇವ್ಸ್ ಇದ್ದಾಗಿ. ಅಡೆತಡೆಗಳು ಯಾವುದೋ ಅವರಿಗಿಲ್ಲ. ತೈಜಸ ಅದು. ಆದ್ದರಿಂದಲೇ ವಾಯುದೇವರಿಗೆ 3 ವ್ಯತ್ಯಾಸ ಇಲ್ಲ. ಆದ್ದರಿಂದ ಮೈಯೆಲ್ಲ ಬೆಳಕು, ಕಾಲ್ಚಾತ್ರಿ ಬೆರಳಿಂದ ಬೆಳಕು ಬಂತು. ಆ ಥರ ಎಲ್ಲರಲ್ಲೂ ಬೆಳಕಿರುತ್ತೆ, ಚೂರು ಇರುತ್ತೆ. ಸೀಮೆಎಣ್ಣೆ ಇದು ಯಾವುದು, ನಿಮ್ಮ ಮುಂಬತ್ತಿಯಲ್ಲೂ ಬೆಳಕಿರುತ್ತೆ, ಖದ್ಯೋತ್ತಲ್ಲೂ ಬೆಳಕಿರುತ್ತೆ. ಆದರೆ ಸೂರ್ಯನ ಬೆಳಕು ಹೇಗಿರುತ್ತೆ, ಆಚಾರ ಆ ಥರ ಹೈಯೆಸ್ಟ್ ಕ್ವಾಲಿಟಿ ಅವರು. ಉಳಿದವರೆ ಸ್ವಲ್ಪ ಇರುತ್ತೆ. ಮನಸ್ಸಿನಲ್ಲಿ ಗೊತ್ತಾಗುತ್ತೆ, ಮನಸ್ಸಿನಲ್ಲಿ ತೇಜೋ ಅಂಶ ಜಾಸ್ತಿ. ತೈಜಸ್ ಮನಸ್ಸು ಹುಟ್ಟಿರೋದ್ರಿಂದ ಮನಸ್ಸು ಯಾವಾಗಲೂ ಏನು ಮಾಡುತ್ತದೋ ಪ್ರಕಾಶ ಬೀರಬೇಕು. ಮನಸ್ಸು ಸರಿ ಇದ್ದರೆ ಅರ್ಥ ಆಯಿತು ಅಂತ, ಇಲ್ಲದ್ರೆ ಅರ್ಥ ಆಗಲ್ಲ. ಪ್ರಕಾಶ ಅಂದರೆ ಜ್ಞಾನ. ಪ್ರಕಾಶಕ್ಕೂ ಜ್ಞಾನಕ್ಕೂ ಲಿಂಕ್ ಇದೆ. ಹೊರಗಿನ ಪ್ರಕಾಶ ಇದ್ದರೆ ನಾವು ಓದಕ್ಕಾಗೋದು, ಒಳಗೆ ಪ್ರಕಾಶ ಇಲ್ಲದವರು ಓದಕ್ಕೆ ಬರೋದಿಲ್ಲ. ಅದು ಬೇರೆ ವಿಷಯ. ಗೊತ್ತಿದೆ, ಬೆಳಕಿದೆ, ಪುಸ್ತಕ ಇದೆ, ಪಟ ಓದ್ತಾನೆ. ಒಂದರಲ್ಲಿ ಪ್ರಾಬ್ಲಮ್ ಅಂದರೂ ಅದು ಬೆಳಕೆಲ್ಲ ಓದಲಿಲ್ಲ, ಬೆಳಕೆಲ್ಲ ಇದೆ, ಒಳಗೆ ಗೊತ್ತಿಲ್ಲ, ಓದಕ್ಕೆ ಬರಲಿಲ್ಲ. ಆದ್ದರಿಂದ ಬೆಳಕು 3 ಕಡೆಯಿಂದನೂ ಬೇಕು. ಹೊರಗಿನ ಬೆಳಕು, ಒಳಗಿನ ಬೆಳಕು. ಹೊರಗಿನ ಗಾಳಿ, ಒಳಗಿನ ಗಾಳಿ. ಒಳಗಿನ ಗಾಳಿ ಪ್ರಾಣವಾಯು,
ಹೊರಗಿಂದ್ರಲ್ಲಿ ಪ್ರಾಣವಾಯು ಇದೆ, ಅದಿಷ್ಟು ಪ್ರಾಣವಾಯು ಅಲ್ಲ, ಒಂದಂಶ ಪ್ರಾಣವಾಯು, ಇದು ಇಡೀ ಪ್ರಾಣವಾಯು ಒಳಗಿರೋ. ಎರಡಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಒಳಗಿನ ರೂಪ ಹೊರಗಿನ ರೂಪ ಅಂತ ಹೇಳ್ತೀವಲ್ಲ, ಹಾಗೆ ಬಿಂಬರೂಪ ಒಳಗಿಂದು, ವ್ಯಾಪ್ತರೂಪ ಹೊರಗಿಂದು. ತ್ರಿರೂಪೋಪಿ ಅಹಂಕಾರ ತೈಜಸಾತ್ವ ವಿಕುರ್ವಾಣ ಬುದ್ಧಿ ತತ್ವ ಮಭೂಸ್ತೆ. ಅದಕ್ಕೆ ಏನೇನು ಮಾಡಬೇಕು ನಾವೀಗ? ಒಳ್ಳೊಳ್ಳೆ ಆಹಾರ ತೊಗೊಂಡ್ರೆ ಬುದ್ಧಿ ಯಾವಾಗಲೂ ಏನಾಗಿರುತ್ತೆ? ಆ್ಯಕ್ಟಿವ್ ಆಗಿರುತ್ತೆ. ಗೊತ್ತಾಯ್ತಾ? ಯಾಕೆ? ಆಹಾರದ ತೇಜೋಭಾಗವೆಲ್ಲ ಮನಸ್ಸಾಗುತ್ತೆ. ತೇಜೋಭಾಗವೆಲ್ಲ ಮನಸ್ಸಾಗೋದ್ರಿಂದ ಒಳ್ಳೆ ವ್ರತ ಉಪವಾಸ ಯಾತಕ್ಕೆ ಹೇಳಿದ್ರೆ ಮನಸ್ಸು ಯಾವಾಗಲೂ ಕೂಡ ಹೇಗಿರಬೇಕು? ಡಿಸ್ಟರ್ಬ್ ಆಗಿದೆ. ನಾವು ಬಂದೇ ಡಿಸ್ಟರ್ಬ್ ಆಗಿಬಿಡ್ತೀವಿ. ಅಯ್ಯೋ ವ್ರತ ಬಂತು ಅದೇ ಡಿಸ್ಟರ್ಬ್ ಆಗಿಬಿಡುತ್ತೆ, ಅದು ಡಿಸ್ಟರ್ಬ್ ಆಗಬಾರ್ದು. ಡಿಸ್ಟರ್ಬೆನ್ಸ್ ಕರೆಕ್ಟ್ ಮಾಡ್ಲಿಕ್ಕೆ ಬರೋದು. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಮನಸ್ಸಿನ ಭಾರಿ ದೊಡ್ಡದು. ಅದೆಲ್ಲ ಭಗವದ್ಗೀತೆಯಲ್ಲಿ ಬರುತ್ತೆ. ಅದೆಷ್ಟು ಕೂಡ ಆಹಾರ ವಿಹಾರಾದಿಗಳು ಕೂಡ ಸಾತ್ವಿಕಾದಿ ಭೇದ ತ್ರಿವಿಧವಾದ್ದರಿಂದ ಒಳ್ಳೆ ವಿಹಾರ ಮನಸ್ಸು ಫ್ರೆಶ್ ಆಗಿಬಿಡೋದು. ಕೆಟ್ಟ ವಿಹಾರ ಅದು ಟೆನ್ಷನ್ ಮಾಡ್ಕೊಂಡ್ಬರುತ್ತೆ. ಆಟ ಪಾಠಗಳಲ್ಲಿ ರಿಸಲ್ಟ್ ಏನಿರಬೇಕು? ಯಾವಾಗಲೂ ಈಗ ಸೋತು ಬಿಡ್ತಾರಲ್ಲ, ಗೊತ್ತು ಬಿಡ್ತಾರೆ. ಯಾಕೆ ಸೋತಕ್ಕೆ ಯಾಕೆ ದುಃಖ ಪಡ್ತಾರೆ ಇವರು? ಆಟವನ್ನಾಗಿ ನೋಡಬೇಕು, ವಾರಾಗಿ ನೋಡಬಾರ್ದು. ವಾರ ನೋಡ್ತಾರಲ್ಲ, ತಾವೇ ಹೊಡ್ಕೊಳ್ಳೋದು, ಟಿ ವಿ ಹೊಡೆಯೋದೆಲ್ಲ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಯಾಕೆಂದರೆ ಆಟ ಅಷ್ಟೇ, ಯಾರು ಚೆನ್ನಾಗಿ ಆಡ್ತಾರೋ ಗೆಲ್ತಾರೆ ಅಷ್ಟೇ. ಕೆಲಸ ವೀಕ್ ಟೀಮ್ ಗೆದ್ದು ಬಿಡುತ್ತೆ. ವೀಕ್ ಟೀಮ್ ಅವ ಚೆನ್ನಾಗಿ ಆಡಿರ್ತಾರೆ ಅಷ್ಟೇ. ಅದಕ್ಕೆ ಸಂತೋಷ ಪಡ್ಬೇಕು. ಇವರು ನಮ್ಮಲ್ಲಿ ಏನಾಯಿತು ಗೊತ್ತಾ? ಈಗ ಒಂಥರ ಇದು ಶುರುವಾಗಿಬಿಡುತ್ತೆ. ನಮ್ಮದು ಗೆಲ್ಲಬೇಕು, ಅಲ್ಲಿ ಎಲ್ಲ ಕಡೆ ಅಭಿಮಾನದ ಉಪಯೋಗಿಸ್ಬಿಟ್ರೆ ತಪ್ಪಾಗುತ್ತೆ. ಯುದ್ಧದಲ್ಲಿ ನಾವು ಗೆಲ್ಲಬೇಕು ಅಂತ ಹೇಳಬೇಕು. ಯಾಕಂದ್ರೆ ನಮ್ಮ ಒಳಮನಿನ ಪ್ರಶ್ನೆ ಅದು. ಆಟದಲ್ಲಿ ಹಾಗಲ್ಲ. ಆಟ ಆ ಕೌಶಲ ಅಷ್ಟೇ. ಅದು ಟೂ ಮಚ್ ಮಾಡಬಾರ್ದು. ಟೂ ಮಚ್ ಮಾಡಿ ಅದು ಎಷ್ಟೋ ಜನ ದಾರಿ ತಪ್ಪಿಬಿಡ್ತಾರೆ. ತ್ರಿರೂಪ ಕಾರಣೆ ಬುದ್ಧಿ ತತ್ವಂ ಅಭೂತ್ ಸತಿ ಸತಿ ಅಂತ ಯಾಕೆ ಹೇಳ್ತಾರೆ? ಹೇಳ್ತಿರೋದು ಯಾರಿಗೆ? ಮರ್ತೋಗ್ಬಿಟ್ರೆ ಯಾರು ಹೇಳ್ತಾರೆ ಈಗ? ಎಲ್ಲೇ ಹೋಗ್ಬಿಡ್ತಲ್ಲ, ಯಾರು ಹೇಳ್ತಾರೆ? ದೇವಹೂತಿ ಹೇಳಿದ. ಅದಕ್ಕೆ ಸತಿ ಅಂದರೆ ಒಳ್ಳೆ ಸತಿ ಸ್ತ್ರೀನೇ ಅಂತ ಅರ್ಥ. ಮಧ್ಯೆ ಮಾತು ಬರುತ್ತಲ್ಲ, ಅದು ನೆನಪಿಟ್ಕೊಂಡಿರ್ಬೇಕಲ್ಲ. ದ್ರವ್ಯ ಸ್ಫುರಣೆ ತದ್ವಿಶೇಷ ಜ್ಞಾನ. ಒಂದು ವಸ್ತು ಗೊತ್ತಾಗಬೇಕಾದ್ರೆ ಜ್ಞಾನ ಬರಬೇಕು. ಜ್ಞಾನದಲ್ಲಿ ಪ್ರಕಾಶ ಬೇಕು. ಮನಸ್ಸು ಬರುತ್ತೆ. ಮನಸ್ಸು ತೇಜಸ್ಸಿನ ಭಾವ. ಅದು ಮನಸ್ಸು ತೇಜಸ್ ಕಂಟೆಂಟ್ ಜಾಸ್ತಿ ಇದೆ ಮನಸ್ಸಿನಲ್ಲಿ. ಅದಕ್ಕೆ ಮನೋವೇಗ ಅಂತ ಕರೀತಾರೆ. ಈ ಕೈಕಾಲು ವೇಗ ಅಂತ ಕರೆಯೋದಿಲ್ಲ. ಯಾಕೆ? ತೇಜಸ್ ಜಾಸ್ತಿ ಇರೋದು. ಮನೋವೇಗದಲ್ಲಿ ದೇವತೆಗಳು ಓಡಾಡ್ತಾರೆ. ಮಾಡಿ ಮೆಟೀರಿಯಲ್ಲೇ ಆಗಿದೆ ಅವರಿಗೆ. ಫ್ಲೈಟ್ ಇದ್ದಾಗ ಅವರೆಲ್ಲ ಕೂಡ ಸ್ಲೋ ಅಲ್ಲ, ಭಾರಿ ಫಾಸ್ಟಾಗಿ ಓಡಾಡ್ತಾರೆ. ಗೊತ್ತಾಯ್ತಾ? ಅದೇ ರೀತಿ ಅದರಲ್ಲೂ ಮತ್ತೆ ತಾರತಮ್ಯ. ಫಾಸ್ಟೆಸ್ಟ್ ಅಂದರೆ ಇವರು. ಗೊತ್ತಾಯ್ತಾ? ಫಾಸ್ಟೆಸ್ಟ್ ವಾಯುದೇವರು. ವಾಯುದೇವರು ಅರ್ಥ ಹೇಳ್ಬೇಕಾದ್ರೆ ಮನೋವೇಗಮ್ ಅಂತ ಬಂದ ಮನೋವೇಗ ಅಂತ ಹೇಳಬಾರ್ದು ಅವರಿಗೆ. ಮನಸ್ಸಿಗಿಂತ ಹೆಚ್ಚು ವೇಗ ಅಂತ ಅರ್ಥ ಮಾಡಬೇಕು. ಮನಸ್ಸಃ ಸಕಾಶಾದಪಿ ಹೆಚ್ಚು ವೇಗ ಇದ್ದಾಗ ಮನೋವೇಗ ಅಂತ ಅವ್ರ ಹೆಸರು. ಉಳಿದವ್ರಿಗೆ ಹೇಳ್ಬೇಕಾದ್ರೆ ಕಂಪೇರ್ ಮಾಡೋದು. ರುದ್ರದೇವರ ವೇಗ ಮನೋವೇಗನೇ. ಮನೋಭಿಮಾನಿ ದೇವತೆಗಳಾದ್ದರಿಂದ ಮನೋವೇಗ. ಸಾಮಾನ್ಯಂ ಮಾನಸಂ ಜಾತಂ ವಿಶೇಷ ಬುದ್ಧಿಜಂ ಭವೇತ್. ಅದೇ ತೇಜಸ್ಸು ಜಾಸ್ತಿ ಆಗ್ತಾ ಹೋದಂತೆ ಬುದ್ಧಿ ಜಾಸ್ತಿ ಆಗುತ್ತೆ. ಗೊತ್ತಾ? ಬುದ್ಧಿವಂತ ಅಂತ ಕರೀತಾರೆ. ಮನಸ್ಸು ಎಲ್ಲರಿಗೂ ಇರಲೇಬೇಕು, ಇಲ್ಲದ್ರೆ ಆಗೋದಿಲ್ಲ. ಆದರೆ ಬುದ್ಧಿ ಎಲ್ಲರಿಗೂ ಇರಬೇಕು ಅಂತಿಲ್ಲ. ಬುದ್ಧಿ ಒಂದೇ ರೀತಿ ಇರಬೇಕು ಅಂತಲೂ ಇಲ್ಲ. ಅದನ್ನೆಲ್ಲ ಆದಷ್ಟು ಹೆಚ್ಚು ಮಾಡ್ಕೋಬೇಕು. ಪೂರ್ತಿ ಹೆಚ್ಚು ಮಾಡೋದು ಸ್ವರೂಪ ಮೇಲೆ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಬಟ್ ಫುಲ್ ಸ್ಪೀಡ್. ಇವತ್ತು ಸೈಕಲ್ 10 ಕಿಲೋಮೀಟ್ರ್ ಹೋಗಬೇಕು, ಜಾಸ್ತಿ ಅವರು ಬದೀತಾಗುತ್ತೆ. ಪ್ರತಿಯೊಂದಕ್ಕೂ ಆಪ್ಟಿಮಮ್ ಸ್ಪೀಡ್ ಅಂತೇವಲ್ಲ, ಅದನ್ನು ಮೇಂಟೈನ್ ಮಾಡೋ ರೀತಿಯಲ್ಲಿ ಇದ್ದರೆ ಬುದ್ಧಿ ಎಕ್ಸ್ಪೆಕ್ಟ್ ಮಾಡ್ತೇವೆ. ಇಷ್ಟು ಬುದ್ಧಿ ಇರಬೇಕು, ಅಷ್ಟಿದ್ದರೆ ಓಕೆ. ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡಬೇಕಲ್ಲ. ಹೆಚ್ಚಿದ್ದರೆ ಅತಿ ಬುದ್ಧಿವಂತಿಕೆ ಆಗಬಾರ್ದು. ಅತಿ ಬುದ್ಧಿವಂತಿಕೆ ಏನು ಮಾಡುತ್ತದು? ಏತಮಾನ ದುಡ್ಡಿದ್ದಾಗೆ. ಏತಮಾನ ದುಡ್ಡು ಏನು ಮಾಡುತ್ತದು? ಅತಿ ಬುದ್ಧಿವಂತ ಸುಮ್ಮನೆ ಕೊಡೋಂತಾರಲ್ಲ ಹಾಗೆ. ಎಲ್ಲೆಲ್ಲ ಬುದ್ಧಿ ಉಪಯೋಗಿಸ್ಬಾರ್ದು. ಅಲ್ಲ ಮನಸ್ಸು ತೇಜು ಅಹಂಕಾರದ ಭಾಗದಿಂದ ಜಾಸ್ತಿ ಹುಟ್ಟಿದೆ. ತೇಜರ ಅಹಂಕಾರ ಕಂಟೆಂಟ್ ಅಲ್ಲಿದೆ. ಇವತ್ತು ಪಾಯಸ ಮಾಡಿರ್ತಾರೆ. ಯಾವ ಕಂಟೆಂಟ್ ಜಾಸ್ತಿ ಇದೆ? ಸಿಹಿ ಪ್ಲಸ್ ಹಾಲಿದೆ. ಅದು ಪಾಯಸ ಶಬ್ದಕ್ಕೆ ಪಾಯಸ್ ಅಂದರೆ ಹಾಲು. ಹಾಲಿಂದ ಮಾಡಿದರೆ ಪಾಯಸ. ಆದರೆ ವ್ರತದಲ್ಲಿ ಮಾತ್ರ ಎಕ್ಸೆಪ್ಷನ್ ಆಗುತ್ತೆ. ಹೊರತು ಹಾಲೇ ಹಾಕ್ದವ್ರು ಪಾಯಸ ಆಗೋದಿಲ್ಲ. ಮೇನ್ ಕಂಟೆಂಟ್ ಪಾಯಸ. ಗೊತ್ತಾಯ್ತಿಲ್ಲ? ಆದ್ದರಿಂದ ಆ ಕಂಟೆಂಟ್ ಅರ್ಥ ಆಯ್ತು ನಮಗೇನು ಅಂತೇಳಿ. ಪ್ರತಿಯೊಂದಕ್ಕೂ ಮೇನ್ ಸಾರು ಮಾಡ್ತಾರೆ. ಅದು ಅಕ್ಕಿ ಕಂಟೆಂಟ್ ಅಲ್ಲ, ಬೇಳೆ ಕಂಟೆಂಟ್ ಅಲ್ಲ. ಆ ರೀತಿ ತಿಳ್ಕೊಂಡ್ರೆ ತೇಜಸ್ಸಿನ ಅಂಶ ಜಾಸ್ತಿ ಇರೋದ್ರಿಂದ ಮನಸ್ಸಿನ ರೀತಿ ಬೇರೆ. ಸಾಮಾನ್ಯಂ ಮಾನಸಂ ಜಾತಂ ವಿಶೇಷಾತ್ ಬುದ್ಧಿಜಂ ಭವೇತ್. ಸಾಮಾನ್ಯ ಜ್ಞಾನ ಮನಸ್ಸಿಂದ ಬರುತ್ತೆ. ವಿಶೇಷ ಜ್ಞಾನ ಬೇಕಾದ್ರೆ ಬುದ್ಧಿ ಇರಬೇಕು. ಅದಕ್ಕೆ ಆ ಬುದ್ಧಿ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ಅದೇ ಹೇಳ್ತಿರೋದು. ಒಳ್ಳೊಳ್ಳೆ ಆಹಾರ ತೊಗೊಂಡ್ರೆ ಇಂಪ್ರೂವ್ ಮಾಡೋಕ್ಕೆ ಎಲ್ಲಿ ಉದಾಹರಣೆಗೆ ಕಾರ್ ಎಷ್ಟೇ ಸ್ಪೀಡ್ ಹೋದರೂ ಕೂಡ 800 ಕಿಲೋಮೀಟ್ರ್ ಹೋಗೋಕ್ಕೆ ಸಾಧ್ಯ ಇಲ್ಲ. ಸ್ಪೀಡ್ ಮಿನಿಮಮ್ ಹೋದರೆ 800 ಹೋಗುತ್ತೆ. ಯಾವುದು? ಫ್ಲೈಟ್ ಮಿನಿಮಮ್ ಸ್ಪೀಡೇ ಅಷ್ಟದು. ಆಪ್ಟಿಮಮ್ ಅದಕ್ಕೆ ಇಷ್ಟು ಕರೆಕ್ಟ್ ಲೆಕ್ಕ ಹಾಕ್ತಾರೆ ಇಷ್ಟೊತ್ತಿಗೆ ಅಂತ. ಯಾಕೆಂದರೆ ವೇರಿ ಆಗಲ್ಲ. ಅದು
ಮಧ್ಯೆ ಹೆಚ್ಚು ಕಡಿಮೆ ಆಗೋದು, ಟ್ರಾಫಿಕ್ ಅದು ಬರೋದಿಲ್ಲ. ಆದ್ದರಿಂದ ಕರೆಕ್ಟ್ ಅಷ್ಟಕ್ಕೆ. ಇವು 100 ಕಿಲೋಮೀಟರ್ ಹೋದರೂ ಕೂಡ ಮತ್ತೆ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಸಿಗ್ನಲ್ ಬಂತು ನಿಂತೇ ಬಿಟ್ಟ, ಬೇಕಾ ಬಂತು ಸ್ಟಾಪ್ ಮಾಡದ, ಅದರಲ್ಲಿ ಏರಲ್ಲಿ ಹಾಗಾಗೋದಿಲ್ಲ. ಕೆಲವು ಸರಿ ಸ್ಲೋ ಬರ್ತಾರೆ, ತುಂಬ ಕೆಲವು ಸರ್ತಿ ಏನೋ ಇದ್ದಿದ್ರೆ ಮಾತ್ರ ತುಂಬ ಸ್ಲೋ ಆಗಿ ಬರ್ತಾರೆ. ಇಳಿಬೇಕಾದ್ರೆ ಅರ್ಧ ಗಂಟೆ ಮುಂಚೆನೇ ಡೌನ್ ಮಾಡಿಬಿಡ್ತಾರೆ. ಆ ಸ್ಪೀಡ್ ಟಕ್ಕಂತ ಗೊತ್ತಾಗುತ್ತೆ, ಚೇಂಜ್ ಆಗುತ್ತೆ, ಗೊತ್ತಾಗ್ಬಿಡುತ್ತೆ. ಏರ್ಬೇಕಾದ್ರೆ ಹಾಗಲ್ಲ, ಬೇಗ 2 ನಿಮಿಷಕ್ಕೆ ಹೋಗ್ಬಿಡ್ತಾರೆ. ವಿತಿನ್ 5 ಮಿನಿಟ್ಸ್ ಪೂರ್ತಿ ಮೇಲೆ ಆ ರೀತಿ ಹಿಡಿಯೋಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಹಿಡಿತಾರೆ, ಅವ ಸ್ಪೀಡ್ ಕಡಿಮೆ ಆಗ್ತಾ ಬರುತ್ತೆ. ಏನು ಹಾಂ ಅದನ್ನೇ ಹೇಳ್ತೀವಿ. ಏನಿದೆ ಇಂದ್ರಿಯಾಣ ಅನುಗ್ರಹ, ದ್ರವ್ಯ ಸ್ಫುರಣ ಜ್ಞಾನಂ. ಆ ತೇಜಸ್ಸನ್ನು ಹೇಗೆ ಬಿಡುತ್ತೆ ಗೊತ್ತಾ? ಅದು ಜ್ಞಾನೇಂದ್ರಿಯಗಳನ್ನು ಬಿಡುತ್ತೆ. ತೇಜಸ್ ಎಕ್ಸ್ಪೋಸ್ ಆಗೋದು ಯಾವುದರಿಂದ? ಇವತ್ತು ಉದಾಹರಣೆ ಟಾರ್ಚ್ ಇದೆ, ಟಾರ್ಚ್ ಎಲ್ಲೋ ಹಿಂದೋಡಿದ್ರೆ ಗೊತ್ತಾಗಲ್ಲ, ಮುಂದಿನಿಂದ ಹೇಗೆ ಹೋಗುತ್ತಾ ಹಾಗೆ. ಅದು ಜ್ಞಾನೇಂದ್ರಿಯದಲ್ಲಿ ಜ್ಞಾನ ಕೊಡುತ್ತಾದ್ದರಿಂದ ತೇಜಸ್ಸು ಜಾಸ್ತಿ ಇದೆ. ಕರ್ಮೇಂದ್ರಿಯಗಳಲ್ಲಿ ಅಹಂಕಾರ ಜಾಸ್ತಿ ಇದೆ. ಅದಕ್ಕೆ ಕರ್ಮ ಮಾಡಬೇಕು, ಅಹಂಕಾರ ತತ್ವ ಬೇಕು ಅದಕ್ಕೆ. ಅದು ಎಷ್ಟು ಇವೆಲ್ಲ ಗೊತ್ತು. ಇದನ್ನೇ ಧ್ಯಾನ ಕಾನ್ಸೆಪ್ಟ್ ಇದು. ಕಣ್ಣು ಮುಚ್ಕೊಂಡ್ರೆ ಧ್ಯಾನ ಅಲ್ಲ. ಇವೆಲ್ಲ ಅಂದರೆ ನಮ್ಮ ದೇಹದ ಬ್ರಹ್ಮಾಂಡದಲ್ಲಿದೆ, ನಮ್ಮ ದೇಹದಲ್ಲಿ ಎಲ್ಲ ಇದೆ ಅಂತ ತಿಳ್ಕೊಂಡ ಕ್ಲಿಯರಾಗಿ ಎಲ್ಲ ಅರ್ಥ ಆಗುತ್ತೆ. ಆಗ ಬಾಡಿ ಫುಲ್ ಚೆಕ್ ಮಾಡ್ತಾರಲ್ಲ ಹಾಗೆ, ಹೋಗ್ಲಿಕ್ಕಿಂತ ಮುಂಚೆ ಅದು ದೂರ ಪ್ರಯಾಣಕ್ಕೆ ಮುಂಚೆ ಒಳ್ಳೆ ಚೆನ್ನಾಗಿ ವೆಹಿಕಲ್ ಚೆಕ್ ಮಾಡ್ತಾನೆ, ಅಪ್ಡೇಟ್ ಮಾಡ್ಕೊತಾನೆ. ಅದಕ್ಕೆ ಒಳ್ಳೆ ಪ್ರಾಬ್ಲಮ್ ಅವ್ರು ಪಂಜಿತ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ನಾವು ಬೈಕೊಟ್ಟ ಭಾರಿ ದೂರದ ಪ್ರಯಾಣ, ಅದರಿಂದ ಏನು ಮಾಡಬೇಕು? ಆಗ ಫುಲ್ ಚೆಕ್ ಮಾಡ್ತಾನೆ ಇರಬೇಕು, ಯಾವುದು ಹೆಚ್ಚು ಕಡಿಮೆ ಆಗದಂತೆ. ಅದು ತನ್ನ ದೇಹಕ್ಕೆ ತಕ್ಕ ವರ್ಣ ಆಶ್ರಮಕ್ಕೆ ತಕ್ಕಂತೆ ನಡೀತಾ ಇರಬೇಕು. ಇಲ್ಲದವರು ತಪ್ಪದು. ಕಾರ್ನ ಬೈತಾರೆ, ಏನೋ 10 ಕಿಲೋಮೀಟ್ರ್ ಹೋಗ್ತಾರೆ, ದಾರಿ ಬಿಟ್ಟು ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಕಾರ್ ಬಂದು ಯಾಕೆ ದಾರಿ ಬಿಡ್ತಾರೆ ಗೊತ್ತಾ? ಬೇರೆಯವರು ಫಾಸ್ಟ್ ಹೋಗುತ್ತೆ, ದಾರಿ ಬಿಡ್ತಾರೆ. ಹೋಗದೆ ಹೋದ್ರೆ ಏನು ಮಾಡ್ತಾರೆ? ಅಡ್ಡಡ್ಡ ಹೋಗ್ತಿರ್ತಾರೆ. ನಮ್ಮನ್ನು ಬಿಡೋಲ್ಲ, ನೀನು ಬಿಡಲ್ಲ ಅಂತ ಹೇಳ್ತಾರೆ. ನಾವು ಹಾಗೆ ಮಾಡಬಾರ್ದು. ಒಂದು ಮನುಷ್ಯನಿಗೆ ಒಂದು ಸಾಧನೆಗೆ ಒಂದು ಇದಿದೆ, ಅದಕ್ಕೆ ತಕ್ಕಂತೆ ಮಾಡಬೇಕು ನಾವು. ಪ್ರಾಣಿಗಳಿದ್ದಾಗಿರಬಾರ್ದು. ಅದೇ ಹೇಳ್ತಿರೋದು ಇಂದ್ರಿಯ. ದವ್ಯಸ್ಫುರಣ ವಿಜ್ಞಾನಂ. ಇಂದ್ರಿಯಾಣ ದವ್ಯಸ್ಫುರಣ, ದವ್ಯದ ತಿಳುವಳಿಕೆ ಯಾವುದರಿಂದ ಬರುತ್ತೆ? ಇಂದ್ರಿಯಗಳಿಂದ ಬರುತ್ತೆ. ರೂಪಜ್ಞಾನ ಕಣ್ಣು ಮುಚ್ಚಿಕೊಂಡು ಕಣ್ಣು ತೆಗೆದ್ರೆ ಬರುತ್ತೆ. ಯಾವುದಕ್ಕೆ ಅದು? ಅದು ಇಂದ್ರಿಯಾಣ ಅನುಗ್ರಹ. ಬಹುವಚನ ಯಾಕೆ ಉಪಯೋಗಿಸಿದ್ರು ಅಂದರೆ ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ. ಗೊತ್ತಾಯ್ತಾ? 5 ಇಂದ್ರಿಯ 5 ವಿಷಯ. ಅದಕ್ಕೆ ಇಂದ್ರಿಯಾಣ ಬಹುವಚನ, ಇದಕ್ಕೆ ಬಹುವಚನ. ಗೊತ್ತಾಯ್ತಾ? ಆ ರೀತಿ ಯಾವ ಇಂದ್ರಿಯದ ನಮಗೆ ಜ್ಞಾನ, ಪದಾರ್ಥ ಜ್ಞಾನ ಬರಬೇಕು, ಆ ಇಂದ್ರಿಯ ಉಪಯೋಗಿಸ್ಬೇಕು. ಶಬ್ದ ಕೇಳಿ ನೋಡು ಅಂತಾನೆ, ಆ ಕಿವಿಗೊಟ್ಟು ಕೇಳ್ತಾನೆ, ಆ ಶಬ್ದ ಕಿವಿ ಅಪ್ಲೈ ಮಾಡ್ತಾನೆ. ನೋಡಿ ಅಂದರೆ ಕಣ್ಣು ಅಪ್ಲೈ ಮಾಡ್ತಾನೆ. ಯಾಕೆ? ಆ ಇಂದ್ರಿಯದ ಜ್ಞಾನ ಬರುತ್ತೆ. ಅದು ಲಿಂಕ್ ಯಾವುದಕ್ಕಾಗಬೇಕು? ಅದು ಮನಸ್ಸಿಗೆ. ಮನಸ್ಸಲ್ಲಿ ತೇಜೋ ಅಂಶ ಇದೆ. ತೇಜೋ ಅಂಶವನ್ನು ಬಿಟ್ಟಾಗ ಏನಾಗುತ್ತದು? ಈ ಟಾರ್ಚ್ ಇದೆ, ಹೊಡಿಲಿಕ್ಕೆ ಬರುತ್ತಿಲ್ಲ, ಟಾರ್ಚಿಂದ ಹೊಡೆದು ಸತ್ಯ ಹೋಗ್ತಾರೆ, ಜ್ವರ ಹೊಡೆದು ದೊಡ್ಡ ಸತ್ಯ ಹೋಗ್ತದೆ. ಬಟ್ ಅದು ಪರ್ಪಸ್ ಅಲ್ಲ, ಅದು ಟಾರ್ಚಿನ ಪರ್ಪಸ್ ಅಲ್ಲ. ಏನು ಪರ್ಪಸ್? ಅದು ಬೆಳಕು ಕೊಡೋದು ಅಷ್ಟೇ. ಇಂದ್ರಿಯಗಳ ದೃಷ್ಟಿ ಅದು. ಅದು ಮನಸ್ಸಲ್ಲಿ ಲಿಂಕ್ ಆಗಬೇಕು. ಮನಸ್ಸಿನಲ್ಲಿ 3 ಇದೆ, ಗೊತ್ತಾಯ್ತಾ? ಅದರಲ್ಲಿ ತೇಜೋ ಅಂಶ ಜಾಸ್ತಿ ಆಗಿಬಿಟ್ಟಾಗ ಜ್ಞಾನೇಂದ್ರಿಯ ಏನಿರುತ್ತೆ? ಅದು ಆ್ಯಕ್ಟಿವ್ ಆಗಿರುತ್ತೆ. ಗೊತ್ತಾಯ್ತಾ? ಜ್ಞಾನೇಂದ್ರಿಯ ಫುಲ್ ಕ್ಲಿಯರ್ ಆಗಿರುತ್ತೆ. ಕಣ್ಣು ಎಷ್ಟು ಕಾಣಬೇಕು ಅಷ್ಟು ಕಾಣುತ್ತೆ. ಸ್ವಲ್ಪ ಹೊಸಪಾದರೆ ಎಲ್ಲಿ ಬೆರಡೊಟ್ಟಾಗಿ ನೋಡಿ. ಯಾವ ಪರ್ಯಾತಕ್ಕೆ ಬರುತ್ತೆ ಗೊತ್ತಾ? ವಯಸ್ಸಾಗ್ತಾ ಹೋದಂತ ಏನಾಗುತ್ತೆ? ಅದು ಶಕ್ತಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಕಡಿಮೆ ಆದಾಗ ಅಡ್ಡಕ್ಕೆ ಕೂತ್ಬಿಡು. ಆ ಶಕ್ತಿ, ಅದು ತೇಜಸ್ಸಿನ ಅಂಶ ಕಡಿಮೆ ಆಗೋದ್ರಿಂದ ಬ್ಲಾಕ್ ಮಾಡಿಬಿಡು, ತೆಗೆದು ಬೇರೆ ಹಾಕ್ಬೇಕಾಗ. ಇಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡಬೇಕು. ಆ ರೀತಿ ಬರೋದ್ರಿಂದ ವಯಸ್ಸಿಗೆ ಅದಕ್ಕೆ ಸಂಬಂಧ ಇದೆ. ಎಲ್ಲ ಇಂದ್ರಿಯಗಳು ಹಾಗಾಗುತ್ತೆ. ನಮಗೆ ಕೆಲವು ಎದ್ದು ಕಾಣುತ್ತೆ ಅಷ್ಟೇ. ಇಡೀ ದೇಹನೇ ಏನಾಗೋದು? ಸೇಲ್ ಆಗ್ತಾ ಶುರುವಾಗುತ್ತೆ. ಎಂಟೈರ್ ದೇಹ ತನ್ನ ಶಕ್ತಿ ಕಳ್ಕೊತಾ ಬರುತ್ತೆ. ಅಂದರೆ ಇದಾಗಿ ಓಲ್ಡ್ ಪ್ರಾಡಕ್ಟ್ ಏನಾಗುತ್ತೆ? ಜನರಲಿ ಮೇಂಟೆನೆನ್ಸ್ ಖರ್ಚು ಜಾಸ್ತಿ, ಹೊರಗೆ ಔಟ್ಪುಟ್ ಕಡಿಮೆ. ಅದಕ್ಕೆ ಔಟ್ಪುಟ್ ಭಾರಿ ಕಡಿಮೆ ಇರುತ್ತೆ, ಇನ್ಪುಟ್ ಭಾರಿ ಹಾಕ್ತಿರ್ಬೇಕು. ರಿಪೇರಿ ಮಾಡಿಸಿದ್ದೆ ಆ ಥರ ಆಗುತ್ತೆ. ದಿವ್ಯ ಸ್ಫುರಣೆ. ಅದಕ್ಕೆ ಜ್ಞಾನಿಗಳು ಏನು ಮಾಡ್ತಾರೆ? ಇಷ್ಟಪಟ್ಟು ದೇಹ ಬಿಟ್ಬಿಡುತ್ತೆ, ಇನ್ನು ಸಾಕು ಅಂತೇಳಿ. ಶಂತದರ ದೇಹ ಬಿಟ್ಟ. ಜೀರ್ಣೇನ ದೇಹೇನಚೆ ಕಿಮ್ಮಮೇತಿ. ಇಚ್ಛಾಭರಣಿ ಆತ. ತನ್ನ ಮಗನಿಗೆ ಇಚ್ಛಾವೃತ್ತಿ ವರ ಕೊಡಬೇಕಾದ್ರೆ ಅದಿರಬೇಕಲ್ಲ ಶಕ್ತಿ. ಅದಕ್ಕೆ ಸ್ವೇಚ್ಛೆಯ ತನುಹು. ಆಚಾರ್ಯ ಇಷ್ಟದಿಂದ ಸ್ವೇಚ್ಛೆಯಾಸ ವರುಣತ್ವಂ ಪ್ರಾಪ ನಾನಿಚ್ಛೆಯ ತನುಹು ತಸ್ಮಿನ್ ಕಾಲೇ ತ್ಯಜ್ಯತೆ ಬಲವದ್ಭಿ ವಧಮ್ಮೇನ. ಅದಕ್ಕೆ ಲಿಂಕ್ ಕೊಡ್ತಾರೆ. ಅದೆಲ್ಲ ಜ್ಞಾಪಕ ಇರ್ತಾರೆ. ಇಚ್ಛಾಭರಣ ಇತ್ಯಾದಿಗಳು ಜ್ಞಾನಿಗಳು ಯಾಕೆ ಎಷ್ಟೋ ಜನ ಮೊದಲೇ ಹೇಳ್ಬಿಡ್ತಾರೆ. ವಾರ ಮುಂಚೆ, ತಿಂಗಳು ಮುಂಚೆ ಹಾಗೆಲ್ಲ ಹೇಳ್ತಾರೆ. ಅಲ್ಲೆಲ್ಲ ಕೇಳಿರ್ತೀವಿ ನಾವು. ಅದು ಈ ರೀತಿ ಅಲರ್ಟಾಗಿದ್ದರೆ ಗೊತ್ತಾಗುತ್ತೆ. ತುಂಬ ಜನ ಅವ್ರವ್ರು ಭಾರಿ ದೊಡ್ಡವರು. ಸಾಮಾನ್ಯವಾಗಿ ಕೆಲವು ತಮ್ಮ ಲಿಮಿಟಲ್ಲಿ ಹೇಳಿರ್ತಾರೆ. ದ್ರವ್ಯ ಸ್ಫುರಣ ಯಾವುದಂತ ಗೊತ್ತಾಗಬೇಕಲ್ಲ. ಶಬ್ದ ಯಾವ ಶಬ್ದ? ಅದು
ಅಲ್ಲ ದ್ರವ್ಯದ ಗುಣ ಅದು. ಕೆಲವು ಶಬ್ದ ಆಗುತ್ತೆ ಯಾರ್ದೋ ಗೊತ್ತಾಗಲ್ಲ ಅಂತ ಹೇಳ್ತಾ, ಅಲ್ಲಿ ಯಾರೋ ಬರ್ತಿದ್ದಾರೆ ಗೊತ್ತಾಗಲ್ಲ ಅಂತ ನೋಡಿ, ಅದು ಸ್ಮರಣ ಆಗಲಿಲ್ಲ, ಅದು ಹತ್ರ ಬಂದಾಗಾಯ್ತು. ಹೌದು, ಅಲ್ಲ ಇಂದ್ರಿಯ ಸಂಸ್ಕಾರ ಇದೆ, ಇಂದ್ರಿಯ ಏನಿಲ್ಲ ತೊಗೊಂಡು ಏನು ಮಾಡ್ತೇವೆ ಈಗ? ಇದನ್ನು ನೋಡಿ ಬೈಕ್ ಸಂಸ್ಕಾರ ಇದೆ, ಕಣ್ಣು ಮುಚ್ಕೊಂಡ್ರೆ ಗೊತ್ತಾಗುತ್ತೆ ಅದು, ಕಣ್ಣು ತೆಗಿಬೇಕು ಅದಕ್ಕೆ, ಸಂಸ್ಕಾರ ಆಗ ವರ್ಕ್ ಮಾಡೋದು. ಇವರು ಟ್ಯಾಪು ಆನ್ ಮಾಡಿದವ್ರು ನೀರು ಹೇಗೆ ಬರುತ್ತೆ? ನೀರು ಬರೋದು ಹೌದು, ನಿಲ್ಲಿಸಿದ್ದಾರೆ ಆಗ ನೀರಿದ್ದಕ್ಕೆ ಬರುತ್ತೆ ನಿಜ, ಬಟ್ ಆನ್ ಮಾಡಬೇಕಲ್ಲ ಅದಕ್ಕೆ ಪ್ರೋಸೆಸ್ ಬೇಕು, ಇಲ್ಲದ ಹೋದ್ರೆ ಆಗೋದಿಲ್ಲ. ನಮಗೂ ಹಾಗಿರುತ್ತೆ, ಒಳ್ಳೆ ಪರೀಕ್ಷೆ ಮೂಡಬೇಕು ನಾಳೆ, ಯಾರು ಗಲಾಟೆ ಮಾಡಿ ನಮ್ಮ ತಲೆಗೆ ಹೋಗೋದಿಲ್ಲ ಅದು. ಎಷ್ಟು ಒದರ್ತಿದ್ರು ಕೂಡ ನಮ್ಮ ಪಾಡಿಗೆ ಫುಲ್ ಅದೇ ಹೋಗುತ್ತೆ. ಯಾಕೆ ಏನು ಮಾಡುತ್ತೆ ಅದೀಗ? ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ, ಅದನ್ನು ಕಾಣೋದು ಬ್ಲಾಕ್ ಮಾಡಿಬಿಡುತ್ತೆ. ಬೇರೆ ದಿವಸ ಅದೊಂದೇ ಕಾಣಿಸ್ತಿರುತ್ತೆ, ಪುಸ್ತಕ ತೆಗೆದಾಗಲ್ಲ ಅವು ಕಿವಿ ಬಿಡುತ್ತೆ, ಇಲ್ಲಿ ಬಿಡೋದಿಲ್ಲ. ಯಾಕೆ ಗುರಿ ಸ್ಪಷ್ಟ ಇದೆ ಅವನಿಗೆ, ಆಯ್ತಾ. ಹಿಂದೆ ಹೇಳಿದ್ದಾರೆ ನಾನು ಹಾಸ್ಟೆಲಲ್ಲಿ ಸಮ್ಮರಲ್ಲಿ ಪರೀಕ್ಷೆ ಬಂದುಬಿಡೋದು, ಇಂಜಿನಿಯರಿಂಗ್ ಪರೀಕ್ಷೆ ಸಮ್ಮರ್ನಲ್ಲಿ ಹಾಕ್ತಿದ್ದ. ದೊಡ್ಡ ಲಾಂಗ್ ಪೀರಿಯಡ್ ಆಗಬೇಕು ಅದಕ್ಕೆ, ಮದುವೆ ಬಾಡಿ ಕೊಟ್ಬಿಡೋರು 14 ಹಾಸ್ಟೆಲ್ಗಳು. ಅವು ಏನು ಮಾಡಬೇಕಾಗ? ಅವ್ರಿಗೆ ಕೊಡಬೇಡಿ ಅಂತ ಹೇಳೋಂಗಿಲ್ಲ, ಪಾಪ ದುಡ್ಡು ಬರಬೇಕು ಅವರಿಗೆ, ಅದೇನು ಮೋಸಕ್ಕೆ ಕೊಡೋದಲ್ಲ, ಮೇಂಟೈನ್ ಮಾಡಬೇಕಲ್ಲ, ಕೊಡಬೇಕು. ಅವರು ವಾದ್ಯ ಇಲ್ಲದೆ ಹೊಡಿಬಾರ್ತಾರೆ, ವಾದ್ಯ ಇಲ್ಲದೆ ಸುಮ್ಮನೆ ಓಡಾಡಿದ್ರು ಗಲಾಟೆ, ಮದುವೆ ಬೇರೆ ಗಲಾಟೆ ಅಂತ ಹೆಸರು. ನಾವು ಅಲ್ಲಿರಬೇಕು. ತುಂಬ ಜನ ಹೋಗ್ಬಿಟ್ಟಿರ್ತಾರೆ, ಯಾರು ಜಾಸ್ತಿ ವಿದ್ಯಾರ್ಥಿಗಳಿರೋದಿಲ್ಲ, ಕೆಲವರು ಮಾತ್ರ ಇರ್ತಾರೆ, ಗೊತ್ತಾಯ್ತಾ. ಅದು ಭಾಳ ಸಂಕಟಕ್ಕೆ ಅವಾಗ ಏನು ಅನಿಸೋದೇ ಇಲ್ಲ. ಅಷ್ಟಿದ್ದರೂ ಕೂಡ ಅದು ಏನೇ ಮಾಡ್ತಿರ್ತಾರೆ ಅವರು, ಡಿಸ್ಟರ್ಬ್ ಆಗೋದಿಲ್ಲ. ಯಾಕೆಂದ್ರೆ ಫುಲ್ ನಮ್ಮ ಮೈಂಡ್ ಆ ಕಡೆ ಇದೆ, ಈಗ ಆ ಕಡೆ ಗಮನನೇ ಬರೋದಿಲ್ಲ. ಮೊದಲು ಹೇಗಪ್ಪ ಕೊಡೋದು ಅನಿಸುತ್ತೆ, ಶುರುವಾದ್ಮೇಲೆ ಬಿಟ್ಟೋಗ್ಬಿಡೋದು. ಅದರ ಅನುಭವಕ್ಕೆ ಬಂದರೆ ನಾವು ಯಾತಕ್ಕೆ ನಮಗೆ ಏಕಾಗ್ರತೆ ಇತ್ತು ಅಂದರೆ ಡಿಸ್ಟರ್ಬೆನ್ಸ್ ಮಾಡೋಕ್ಕಾಗಲ್ಲ. ಸೆಮಿಕರ್ ಕೂಗಿದ್ರು ಅರ್ಥ ಆಗಲಿ, ಎತ್ತಿ ಹೇಳಲಿಲ್ಲಲ್ಲ, ತುಂಬ ದೊಡ್ಡ ಸ್ಟೇಜ್ ಅದು, ಸಮಾಧಿ ಸ್ಟೇಜ್. ಬಟ್ ಈ ಮಟ್ಟಿಗೆ ಸಮಾಧಿ ಬರುತ್ತೆ ಅವನಿಗೆ, ಈ ಮಟ್ಟಿಗೆ ಪ್ರತಿಯೊಬ್ಬರು ತಮ್ಮ ಬೇಕಾದ ವಿಷಯದ ಬಗ್ಗೆ ಒಂದು ರೀತಿಯಲ್ಲಿ ಅಡ್ಜಸ್ಟ್ ಆಗಿಬಿಡ್ತಾರೆ. ಅದು ತುಂಬ ತಂದಾಗ ಅದು ಯೋಗ ಕನ್ವರ್ಟ್ ಆಗುತ್ತೆ. ಸಾಮಾನ್ಯ ಇದೆ, ಯೋಗವಾಗೋದು ಯಾವಾಗ? ಅದನ್ನೇ ಟ್ರೈನಪ್ ಮಾಡ್ತಾ ಹೊರಟ್ರೆ. ಸುಮ್ಮನೆ ಉಸಿರಾಡ್ತಾನೆ, ಪ್ರಾಣಾಯಾಮ ಅಂತ ಕರೆಯೋದಿಲ್ಲ. ಸುಮ್ಮನೆ ಉಸಿರಾಟ ಪ್ರಾಣಾಯಾಮ ಅಲ್ಲ, ಸಿಸ್ಟಮಟೈಸ್ ಮಾಡ್ತಾನೆ, ಅವಾಗ ಏನಾಗುತ್ತೆ? ಪ್ರಾಣಾಯಾಮ ಅಂತ ಕರೀತಾರೆ. ಮತ್ತು ಅದು ಸಿಸ್ಟಮಟೈಸ್ ಆಗ್ತಾ ಹೋಗಬೇಕು, ಅದೇ ಸಾಧನೆ. ಅದು ಸಾಧನೆಯಾಗಿ ದೊಡ್ಡ ಎಲ್ಲದನ್ನು ಹಾಗೆ ಪ್ರಾಣಾಯಾಮ ಅಂಬೋದು ಯಾತಕ್ಕೆ ಹೇಳಿ ಒತ್ಕೊಟ್ರು ಅಂದರೆ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋದು ಅದು. ಅದು ಸರಿಯಾಗಿರ್ತದೆ, ಎಲ್ಲ ಇಂದ್ರಿಯಗಳು ಕೂಡ ಫಸ್ಟ್ ಕ್ಲಾಸ್ ಆಗಿದೆ, ನೋಡೋದಕ್ಕೆ ಒಂದು ಮಾಡಿದಾಗತ್ತೆ. ಬಟ್ ಮೇನ್ ಅದು ಆಗ ನಮಗೆ ಅದು ಬರೀ ಉಸಿರಾಟ ನಡೆದೇ ಇರುತ್ತೆ, ಪ್ರಾಣಾಯಾಮ ಅಲ್ಲ ಅದು. ಆ್ಯಕ್ಚುಲಿ ಉಸಿರಾಟ ಪ್ರಾಣಾಯಾಮದಲ್ಲಿ 3 ಭಾಗ ಇದ್ದೇ ಇದೆ, ಇಲ್ಲೂ 3 ಭಾಗ ಇದೆ. ಇದು ನಮಗೆ ಇದಾಗ ಗೊತ್ತಾಗೋದಿಲ್ಲ, ಗಮನಿಸೋದಿಲ್ಲ. ಅಲ್ಲಿ ಗಮನಿಸ್ತೇವೆ ನಾವು, ಗಮನಿಸಿದಾಗ್ತಾ ಏನಾಗುತ್ತೆ ಅದು ಒಂದು ಸೈನ್ಸ್ ಆಗಿಬಿಡುತ್ತೆ, ಅದು ವ್ಯವಸ್ಥೆ ಬಂದುಬಿಟ್ಟು ವಿಶೇಷ ಬರುತ್ತೆ. ಊಟ ಸುಮ್ಮನೆ ತಿಂತಿದ್ರೆ ಊಟ ಅಲ್ಲ ಅದು. ನೋಡಿ ಎಷ್ಟೊತ್ತಾಯಿತು, ಎಷ್ಟು ತಿಂದು ಸ್ವಲ್ಪ ಚೆಕ್ ಮಾಡ್ತಿರ್ಬೇಕು. ಹಾಗಾಗಿ ಹೊಟ್ಟೆ ತುಂಬಿ ಅವರೇ 2 ಸೋಸ್ಟ್ರು ಬಟ್ಟೆ ತಿಂದುಬಿಟ್ರೆ ಬರೀತಾಗುತ್ತೆ, ಇನ್ನು ಸಾಕು. ಅದು ಸರಿ, ಇನ್ನು ಬೇಕಿರ್ಬೋದು, ನಾನು ಜಾಗ ಇರ್ಬೋದು, ಬೇಡ ಸಾಕು. ಯಾಕೆ ಜ್ಞಾನ ಮಾಡೋದು, ಜಾಸ್ತಿ ತಿನ್ನಬಾರದು. ಆ ಎಚ್ಚರ ಬಂದುಬಿಟ್ರೆ ಅದು ಬಂದರೆ ಅರ್ಧಕ್ಕರ್ಧ ರೋಗ ಹೋದಾಗ ಲೆಕ್ಕ, ಗೊತ್ತಾಯ್ತಾ. ಊಟದಲ್ಲಿ ನಿಯಂತ್ರಣ ಬಂತು ಅಂದರೆ ಅದು ರೋಗಕ್ಕೆ ಕಾರಣ ಆಗುತ್ತೆ, ಡಂಪ್ ಆಗುತ್ತೆ. ಅದು ಡಂಪ್ ಆಗಿಬಿಟ್ಟು ಟಾಕ್ಸಿನ್ ಆಗುತ್ತೆ, ಅವಕಾಶ ಕೊಡಬಾರ್ದು. ಸಂಶಯೋಥ ಇದಕ್ಕೆಲ್ಲ ಸೇರಿಸಿ ಏನು ಹೇಳಿದರು? ಇಂದ್ರಿಯಾಣಾಂ ಅನುಗ್ರಹ. ಇಂದ್ರಿಯ ಅನುಗ್ರಹ ಏನು ಮಾಡೋದಾಗ? ದೇವತೆಗಳು ಅಂತ ಅರ್ಥ. ದೇವತೆಗಳ ಅನುಗ್ರಹದಿಂದ ಆಗುತ್ತೆ, ಅರ್ಥ ಆಯ್ತಾ. ಎಲ್ಲಿ ಅನುಗ್ರಹ ಅಂತ ಪದ, ಜಡಕ್ಕೆ ಅನುಗ್ರಹ ಪ್ರಶ್ನೆ ಇಲ್ಲ, ದೇವತೆಗಳಿದ್ದಾರೆ ಅಂತ ಹೇಳೋದಕ್ಕೋಸ್ಕರನೇ ಇಂದ್ರಿಯಾಣಾಂ ಅನುಗ್ರಹ, ಇಂದ್ರಿಯ ದೇವತಾನಾಂ ಅನುಗ್ರಹಾತ್ ಅಂತ ಅರ್ಥ. ದ್ರವ್ಯಸ್ಮರಣ ವಿಜ್ಞಾನಂ ಇಂದ್ರಿಯಾಣಾಂ ಅನುಗ್ರಹಾತ್ ಸಾಮಾನ್ಯಂ ಮಾನಸಂ ಜಾತಂ ವಿಶೇಷಾತ್ ಬುದ್ಧಿಜಂ ಭವೇತ್. ಇದನ್ನು ಹೇಳಿದರು. ಸಾಮಾನ್ಯ ಜ್ಞಾನ ಬರೋದೆಲ್ಲ ಮನಸ್ಸಿನಿಂದ, ವಿಶೇಷ ಜ್ಞಾನ ಬರೋದೆಲ್ಲ ಬುದ್ಧಿಯಿಂದ. ಬುದ್ಧಿ ತೀಕ್ಷ್ಣವಾದಷ್ಟು ವಿಶೇಷ ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಸಂಶಯೋಥ ವಿಪರ್ಯಾಸೋ ನಿಶ್ಚಯ ಸ್ಮೃತಿರೇವ ಚ ಸ್ವಾಪೈತ್ಯುಚ್ಯತೆ ಬುದ್ಧೇರ್ ಲಕ್ಷಣ ವೃತ್ತಿಭಿ ಪೃಥಕ್. ಪ್ರತಿಯೊಂದು ಇಂಪಾರ್ಟೆಂಟ್, ಲೈನ್ ಬೈ ಲೈನ್ ಅಲ್ಲ, ವರ್ಡ್ ಬೈ ವರ್ಡ್ ಇಂಪಾರ್ಟೆಂಟ್. ಸಂಶಯ ಅಥ ವಿಪರ್ಯಾಸ ನಿಶ್ಚಯ ಸ್ಮೃತಿರೇವ ಚ ಸ್ವಾಪಃ ಇತ್ಯುಚ್ಯತೆ ಬುದ್ಧೇ ಲಕ್ಷಣಂ ವೃತ್ತಿಭಿ ಪೃಥಕ್. ಇಷ್ಟು ಕೆಲಸ ಮಾಡುತ್ತದೆ ಬುದ್ಧಿ. ಸಂಶಯ ಒಂದು ಸ್ಟೇಜು, ವಿಪರ್ಯಾಸ ತಪ್ಪು ತಿಳಿಯೋದು, ನಿಶ್ಚಯ ಸರಿಯಾಗಿ ತಿಳಿಯೋದು, ಸ್ಮೃತಿ ರೇವಚ ಇಂದ ಜ್ಞಾಪಕ ಮಾಡ್ಕೊಳ್ಳೋದು. ಇವಿಷ್ಟು ಮನಸ್ಸಿನ ಫಂಕ್ಷನ್, ಇವಿಷ್ಟು ಕೂಡ ಗೊತ್ತಾಯ್ತಾ. ಇದು ನಮಗೆ ಶಾಸ್ತ್ರ ಓದೋದು ಅಂದರೆ ಏನು? ಸಿಸ್ಟಮೆಟ್ರಿ ಮಾಡ್ತಾ ಹೋಗೋದು, ವ್ಯವಸ್ಥೆ ನೋಟ್ ಮಾಡಿಸಪ್ಪ ಅಂತ ಹೇಳ್ತಾರೆ. ಸುಮ್ಮನೆ ಮಾಡಿಸ್ಬಿಟ್ರೆ ನೋಟ್ ಮಾಡಿಸೋಕ್ಕಾಗಲಿಲ್ಲ, ಹೆಡ್ ಮೇಲೆ ಕೆಳಗೆ ಕರೆಕ್ಟ್ ಜೋಡಿಸ್ತಾರೆ. ಅದೇನಾಯ್ತು ಈಗ? ಜೋಡಿಸೋದು ಅಂತ ಕರೀತಾರೆ. ಸುಮ್ಮನೆ ಬಂಡ್ಲೆ ಡಂಪ್ ಮಾಡಿಬಿಟ್ರೆ ನಮ್ಮ ಜ್ಞಾನ ಆಗಿರೋದು. ವ್ಯವಸ್ಥೆ ಮಾಡೋದಕ್ಕೋಸ್ಕರ ಶಾಸ್ತ್ರ ಹೆಲ್ಪ್ ಮಾಡೋದು. ಈ ರೀತಿ ಮಾಡಿ ಯಾವ ಸಾಲ್ಟ್ ಔಟ್ ಮಾಡಬೇಕು ಪ್ರತಿಯೊಂದು ಜ್ಞಾನ. ಇದು ಯಾವ ಜ್ಞಾನ,
ಯಾವ ಪ್ರಮಾಣದ ಜ್ಞಾನ, ನಿಶ್ಚಯನೋ ಸಂಶಯನೋ, ಗೊತ್ತಾಯ್ತಾ? ಕೆಲಸ ಸರಿಯಾದ ಉತ್ತರ ಕೊಟ್ಟಿರ್ತಾರೆ, ಇವರಿಗೆ ಅರ್ಥ ಆಗ್ತಾ ಇಲ್ಲ, ನಂಗೆ ಇನ್ನೂ ಸಂಶಯ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಸರ್ತಿ ಹೇಳಿದಾಗ ಅರ್ಥ ಆಗ್ಬಿಡುತ್ತೆ. ಕೆಲವ್ರಿಗೆ ದೃಷ್ಟಾಂತ ಕೊಟ್ಟರೆ ಅರ್ಥ ಆಗುತ್ತೆ, ಕೆಲವ್ರು ಏನು ಮಾಡಿದ್ರು ಅರ್ಥ ಆಗೋದಿಲ್ಲ. ಅದು ಬೇರೆ, ಅದು ಬುದ್ಧಿ ಬ್ಲಾಕ್ ಆಗಿದೆ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಆ ಸ್ಟೇಜಲ್ಲಿ ಹೇಳೋದಕ್ಕೆ ನಾವು ಟ್ರೈನ್ ಅಪ್ ಮಾಡಬೇಕು. ಔಚಲಃ ಸಂಶಯೋ ಬುದ್ಧೇ ಸ್ವಾಪ ಇತ್ಯುಚ್ಯತೆ ಬುದ್ಧೇ ಲಕ್ಷಣಂ ವೃತ್ತಿ ಅಲ್ಲಿರಲಿ. ಆಮೇಲೆ ಕಂಟಿನ್ಯೂ ಮಾಡೋಣ. ಇವೆಲ್ಲ ಮೊದಲೇ ಹೇಳಿದಂತೆ ಅವತ್ತಿವರು ಓದ್ಕೊಂಡ್ಬಿಟ್ಟು ಗಟ್ಟಿ ಮಾಡಿ, ಅದು ಭಗವದ್ಗೀತೆ ನೀಟಾಗಿ ಅರ್ಥ ಆಗುತ್ತೆ. ಎಲ್ಲ ಓದಿದ ಮೇಲೆ ಗೀತಾ ಬರೋದು ಭಾಳ ಸುಲಭ. ಎಷ್ಟೋ ವಿಷಯ ಬಂದುಬಿಡುತ್ತೆ ಅದರಲ್ಲಿ. ಆಚಾರ್ಯ ಭಾಷೆ ಇಲ್ಲಿ ಬರೆದು ಬಿಡ, ಅದು ಬರದೇ ಇಲ್ಲ. ಅದೇ ಅಷ್ಟು ದೊಡ್ಡ ಆಗುತ್ತೆ, ಚಿಕ್ಕದು ಮಾಡಿದ್ದಾರೆ.